ಕೃಷಿ ದೀವಿಗೆ. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ. ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ. ಮಣ್ಣು ಬೀಜ ಬೆಳೆ ಸೂಕ್ಷ್ಮವಾಗಿ ತಿಳಿದು ರೋಗ ಕೀಟಗಳ ನಿಜ ಮರ್ಮವ ಅರಿತು ಸಂಶೋಧನಾ ಸಾರವ ಕೃಷಿಯಲ್ಲಿ ಮೇಳೈಸಲು ವಿಜ್ಞಾನಿ ತಂತ್ರಜ್ಞರ ಸಹಕಾರವು ಬೇಕು. ಕೇಳಿ ಕಾರ್ಯಕ್ರಮ ಕೃಷಿ ದೀವಿಗೆ. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ. ರೈತ ಬಾಂಧವರಿಗೆಲ್ಲ ಕೃಷಿ ದೀವಿಗೆ ಬಾನುಲಿ ಸರಣಿಗೆ ಆತ್ಮೀಯವಾದ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ನೂತನವಾಗಿ ಆರಂಭವಾಗಿರುವ ಮಂಡ್ಯ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕಾರ್ಯಚಟುವಟಿಕೆಯನ್ನು ಕುರಿತು ವಿಶೇಷ ಅಧಿಕಾರಿ ಡಾಕ್ಟರ್ ಕೆಎಂ ಹರಿಣಿಕುಮಾರ್ ಅವರೊಂದಿಗೆ ಸಂದರ್ಶನವಿದೆ. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ. ಡಾಕ್ಟರ್ ಹರಿಣಿಕುಮಾರ್ ಅವರೇ ನಮಸ್ಕಾರ. ನಮಸ್ಕಾರ ಕೇಶವಮೂರ್ತಿ ಅವ್ರಿಗೆ. ಮೊಟ್ಟ ಮೊದಲನೇದಾಗಿ ಮಂಡ್ಯ ಕೃಷಿ ವಿಶ್ವವಿದ್ಯಾನಿಲಯದ ವಿಶೇಷ ಅಧಿಕಾರಿಯಾಗಿ ತಾವು ಆಯ್ಕೆಯಾಗಿದ್ದೀರಿ. ಅದಕ್ಕಾಗಿ ತಮಗೆ ಅಭಿನಂದನೆಗಳು ಸರ್. ಧನ್ಯವಾದಗಳು. ಮಂಡ್ಯ ಜಿಲ್ಲೆನವರೇ ತಾವು? ಹೌದು, ಮಂಡ್ಯ ಜಿಲ್ಲೆ. ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ಬಹಳ ಸ್ತರಗಳಲ್ಲಿ ತಾವು ಕೆಲಸ ಮಾಡಿದ್ದೀರಿ ಮತ್ತು ವಿಶೇಷವಾಗಿ ಮೈ ಶುಗರ್ ಜೊತೆನೂ ಕೂಡ ತಮಗೆ ಒಡನಾಟ ಇದೆ. ಹೌದು, ಹೆಚ್ಚು ಮಂಡ್ಯ ರೈತರ ಸಂಪರ್ಕ ಜಾಸ್ತಿ ಇದೆ. ಮಂಡ್ಯ ಅಲ್ಲ, ಮೈಸೂರು ಪ್ರಾಂತ್ಯದಲ್ಲಿ ಮತ್ತು ಮೈಸೂರು ಪ್ರಾಂತ್ಯದ ಎಲ್ಲ ಕಡೆ ನಾವು ಸಕ್ಕರೆ ಕಾರ್ಖಾನೆ ಇದ್ದಾಗ ಎಲ್ಲ ಕಡೆನೂ ಓಡಾಡಿದ್ದೀವಿ. ಹಾಗಾಗಿ ಹೆಚ್ಚು ಒಡನಾಟ ಮೈಸೂರು ಪ್ರಾಂತ್ಯದಲ್ಲಿ ಇದೆ. ಅಂದರೆ ನಮ್ಮ ಭಾಗದ ರೈತರ ನಾಡಿ ಮಿಡಿತವನ್ನು ತಾವು ಅರ್ತಿದ್ದೀರಿ ಹರಿಣಿಕುಮಾರ್ ಅವರೇ. ಈಗ ನೂತನವಾಗಿ ಆರಂಭ ಆಗಿರುವಂತಹ ಕೃಷಿ ವಿಶ್ವವಿದ್ಯಾನಿಲಯ, ಹೊಸ ಜವಾಬ್ದಾರಿಗಳಿರ್ತವೆ, ಹೊಸ ರಿಸರ್ಚ್ ಮ್ಯಾಂಡೇಟ್ಗಳಿರ್ತವೆ ಮತ್ತು ತಮ್ಮದೇ ಆದಂತಹ ಒಂದಷ್ಟು ಕಲ್ಪನೆಗಳು ಕೂಡ ಇರ್ತವೆ. ಕೃಷಿ ದೀವಿಗೆ ಬಾನುಲಿ ಸರಣಿಯನ್ನು ಉದ್ಘಾಟನೆ ಮಾಡಿದ್ದೀವಿ ಕಳೆದ ವಾರವಷ್ಟೇ. ಈ ಒಂದು ಸಂದರ್ಭದಲ್ಲಿ ನಿಮ್ಮ ಕನಸುಗಳು, ನಿಮ್ಮ ಆಶಯಗಳು, ಮುಂದಿನ ದಿನಗಳಲ್ಲಿ ಕೃಷಿ ಅಭಿವೃದ್ಧಿಗೆ ನಿಮ್ಮ ಸಲಹೆಗಳು, ನಿಮ್ಮ ಪರಿಕಲ್ಪನೆಗಳು, ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಾವು ವಿವರವಾಗಿ ನಿಮ್ಮ ಚಿಂತನೆಗಳನ್ನು ಹಂಚ್ಕೋಬೇಕು ಡಾಕ್ಟ್ರೆ. ಖಂಡಿತವಾಗಿಯೂ ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸೋದಕ್ಕೆ ಧನ್ಯವಾದಗಳು. ಮೊದಲನೇದಾಗಿ ಈ ಒಂದು ಕರ್ನಾಟಕ ರಾಜ್ಯದ ರಾಜಧಾನಿ, ಅದು ನಾವು ಐ.ಟಿ ಫೀಲ್ಡ್ ಅಂತ ಹೇಳ್ತೀವಿ, ಜೈವಿಕ ಬಗ್ಗೆ ಹೆಚ್ಚಿನ ಸಂಶೋಧನೆ ಇರುವಂಥ ಬೆಂಗಳೂರು ಮತ್ತು ಸಾಂಸ್ಕೃತಿಕ ನಗರಿ ಮೈಸೂರು ಜಿಲ್ಲೆಗಳ ಮಧ್ಯ ಈ ಮಂಡ್ಯ ಬರುತ್ತೆ. ಸಕ್ಕರೆ ನಾಡು ಅಥವಾ ಅಕ್ಕರೆಯ ನಾಡು ಅಂತ ಭಾಳ ಜನನಿತವಾಗಿದೆ. ಈ ಒಂದು ಮಂಡ್ಯ ಕೇಂದ್ರದಿಂದ ಕೇವಲ 11 ಕಿಲೋಮೀಟರ್ ದೂರದಲ್ಲಿರುವಂಥ ವಿಶ್ವೇಶ್ವರಯ್ಯ ಚಾನಲ್ ಫಾರ್ಮ್ ಅಂತ ಹೇಳ್ತಾರೆ, ಅಲ್ಲಿ ವಿಶ್ವವಿದ್ಯಾಲಯವನ್ನು ನಾವು ಪ್ರಾರಂಭ ಮಾಡ್ತಾಯಿದ್ದೀವಿ. ಇದಕ್ಕೆ ಮೊದಲು 1931ರಲ್ಲಿ ಕಬ್ಬು ಅಭಿವೃದ್ಧಿ ಬಗ್ಗೆ ಕ್ಷೇತ್ರ ಸಂಶೋಧನೆಗಾಗಿ ಈ ಒಂದು ಸಂಸ್ಥೆಯನ್ನು ಕಟ್ಟಿದರು. ಅದರಲ್ಲಿ ಪ್ರಮುಖವಾಗಿ ನಾಲ್ವಡಿ ಕೃಷ್ಣರಾಜ ಒಡೆಯರವರು ಇದಕ್ಕೆ ಹೆಚ್ಚಿನ ಒತ್ತನ್ನು ನೀಡಿದರು. ಅಣೆಕಟ್ಟನ್ನು ನಿರ್ಮಿಸಲು ಮುಂದಾದ್ರಿಂದ ಮಂಡ್ಯದ ಭತ್ತದ ಭೂಮಿಗೆ ಜೀವ ಬಂತು. ಅದಕ್ಕೆ ಮೊದಲು ಇದೊಂದು ಬರಡು ಭೂಮಿಯಾಗಿದ್ದ ಮಂಡ್ಯವನ್ನು ಭತ್ತದ ಭೂಮಿಯಾಗಿ ನಂತರ ಕಬ್ಬಿನಿಗೆ ಬೆಳೆಯೋದಕ್ಕೆ ಅನುಕೂಲ ರೀತಿಯಲ್ಲಿ ಸಂಶೋಧನೆ ಕೇಂದ್ರವನ್ನು 1931ರಲ್ಲಿ ಇಲ್ಲಿ ಪ್ರಾರಂಭ ಮಾಡ್ತಾರೆ. ಇದಕ್ಕೆ ಅತಿ ಮುಖ್ಯವಾಗಿ ಮತ್ತೊಬ್ಬ ಪ್ರಮುಖವಾದಂಥ ಮಹಾನ್ ವ್ಯಕ್ತಿ ಅಂದರೆ ಸರ್ ಎಂ ವಿಶ್ವೇಶ್ವರಯ್ಯನವರು. ಅವರು ಕೃಷಿ ಕ್ರಾಂತಿಗೆ ದಾರಿ ಮಾಡಿಕೊಟ್ಟಂಥವ್ರು. ಇಂಡಸ್ಟ್ರಿಯಲೈಸ್ ಅಗ್ರಿಕಲ್ಚರ್ ಅಂತ ಅನ್ನೋ ಪದವನ್ನು ಉಪಯೋಗಿಸಿ ಮಂಡ್ಯದಲ್ಲಿ ಸಕ್ಕರೆ ಉದ್ಯಮವನ್ನು ಮಾಡಬೇಕು ಅಂತ ಪ್ರಾರಂಭ ಮಾಡ್ತಾರೆ. ಈ ಹಿನ್ನೆಲೆಯಲ್ಲಿ ವಿ.ಸಿ ಫಾರ್ಮ್ ಕೇಂದ್ರದಲ್ಲಿ ಮೊದಲು ಇರ್ವಿನ್ ನಾಲಾ ಎಂದು ಗುರುತಿಸಿರುತ್ತದೆ. ನಂತರ 1945ರಲ್ಲಿ ವಿಶ್ವೇಶ್ವರಯ್ಯ ನಾಲಾ ಪ್ರದೇಶವೆಂದು ಪುನರ್ನಿರ್ಮಾಣಗೊಂಡು ಈ ದಿನ ವಿಶ್ವೇಶ್ವರಯ್ಯ ಕ್ಯಾನಲ್ ಫಾರ್ಮ್ ಎಂದೇ ಪ್ರಚಲಿತವಾಗಿದೆ. ಇದಕ್ಕೂ ಮೊದಲು 1917 ನಾಗೇನಹಳ್ಳಿ ಫಾರ್ಮ್ನಲ್ಲಿ ಡಾಕ್ಟರ್ ಲೆಸ್ಲಿ ಕೋಲ್ಮನ್ ರವರು ಸಸ್ಯರೋಗ ಶಾಸ್ತ್ರಜ್ಞರಾದಂಥ ಇವರು ಒಂದು ಕೃಷಿಗೆ ಸಂಬಂಧಪಟ್ಟ ಸಂಶೋಧನೆಯನ್ನು ಪ್ರಾರಂಭ ಮಾಡ್ತಾರೆ. ಇದೆಲ್ಲ ನಂತರ ದಿನಗಳಲ್ಲಿ ನಮ್ಮ ಅತ್ಯಂತ ರಾಗಿ ಬ್ರಹ್ಮ ಅಥವಾ ರಾಗಿ ಲಕ್ಷ್ಮಣ ಎಂದೇ ಜನಪ್ರಿಯರಾದ ಡಾಕ್ಟರ್ C.H. ಲಕ್ಷ್ಮಣರವರು ಅವರ ಒಂದು ಸಂಶೋಧನೆ ಭಾಳ ಮುಖ್ಯ. ಇವರ ಪದ್ಧತಿಯ ಒಂದು ಸಂಪರ್ಕ ಪದ್ಧತಿಯ ಮೂಲಕ ಇಂಡಾಪ್ ತಳಿಗಳನ್ನು ಹೊರತರ್ತಾರೆ. ಈ ವಿ.ಸಿ ಫಾರಂ ಚಾನಲ್ನಲ್ಲಿ ಸುಮಾರು 650 ಎಕರೆ ಪ್ರದೇಶವಿದ್ದು ಸುಮಾರು 500 ಎಕರೆ ಪ್ರದೇಶವನ್ನು ನೀರಾವರಿಗೆ ಯೋಗ್ಯವಾಗಿರ್ತದೆ. ಈಗ ಬೇಕಾದಂಥ ನೀರಾವರಿ ಸೌಲಭ್ಯನೂ ಹೊಂಡಗಳಿಂದ ಮತ್ತು ವಿ.ಸಿ ಚಾನಲ್ನಿಂದ ನಾವು ಪಡೆಯುತ್ತಿದ್ದೇವೆ. ಈಗ ಪ್ರಸ್ತುತ ಸಂಶೋಧನಾ ಕೇಂದ್ರವಾಗಿ ತದನಂತರ ಕೃಷಿ ಮಹಾವಿದ್ಯಾಲಯ
ಮತ್ತು ವಿಸ್ತರಣಾ ಕೃಷಿ ವಿಜ್ಞಾನ ಕೇಂದ್ರವಾಗಿ ಈಗ ಇಲ್ಲಿ ಪ್ರಾರಂಭ ಆಗಿರುತ್ತೆ. ತದನಂತರ 1991ರಲ್ಲಿ 15 ಸೆಪ್ಟೆಂಬರ್ ಕೃಷಿ ಕಾಲೇಜಿಗೆ ಅಡಿಪಾಯ ಹಾಕಲಾಯಿತು. ಇದು ಸರ್ ಎಂ ವಿಶ್ವೇಶ್ವರಯ್ಯ ಒಂದು ಜನ್ಮ ದಿನಾಚರಣೆ ಸ್ಮರಣಾರ್ಥವಾಗಿ ಇಲ್ಲಿ ಮೊದಲು ಕಾಲೇಜನ್ನು ಪ್ರಾರಂಭ ಮಾಡ್ತಾರೆ. ಆಮೇಲೆ ಈಗ ಏಪ್ರಿಲ್ 2025ರಲ್ಲಿ ನಮ್ಮ ಸರ್ಕಾರ ಇದನ್ನು ಒಂದು ವಿಶ್ವವಿದ್ಯಾಲಯದ ಮಟ್ಟಕ್ಕೆ ನಮ್ಮ ಮನೆ ಕೃಷಿ ಸಚಿವರು ಅವರ ಒಂದು ಪರಿಶ್ರಮದಿಂದ ಈ ಮಂಡ್ಯದಲ್ಲಿ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯವನ್ನು ತರ್ತಾರೆ. ಈ ಒಂದು ವಿದ್ಯಾಲಯ ಬೆಂಗಳೂರಿನ ಕೃಷಿ ವಿದ್ಯಾಲಯದ ಜೊತೆಗೆ ಮತ್ತು ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿದ್ಯಾಲಯಗಳಿಂದ ಹೊರಬಂದು ಮೈಸೂರು ಕಂದಾಯ ಜಿಲ್ಲೆಯಲ್ಲಿ, ಇದು ಪ್ರಮುಖವಾದ ಒಂದು ಕಾರಣ, ಮೈಸೂರು ಕಂದಾಯ ಜಿಲ್ಲೆಯಲ್ಲಿ ಯಾವುದೇ ರೀತಿಯ ಕೃಷಿ ಮತ್ತು ಕೃಷಿಗೆ ಸಂಬಂಧಪಟ್ಟ ವಿಶ್ವವಿದ್ಯಾಲಯಗಳು ಇಲ್ಲ. ಆದರೆ ಬೆಂಗಳೂರು ಕಂದಾಯ ವಿಭಾಗದಲ್ಲಿ 2 ವಿಶ್ವವಿದ್ಯಾಲಯಗಳಿದೆ, ಮತ್ತು ಬೆಳಗಾಂ ಕಂದಾಯ ವಿಭಾಗದಲ್ಲಿ 2 ವಿಶ್ವವಿದ್ಯಾಲಯಗಳಿದೆ, ಗುಲ್ಬರ್ಗ ಕಂದಾಯ ವಿಭಾಗದಲ್ಲಿ 2 ವಿಶ್ವವಿದ್ಯಾಲಯಗಳಿದೆ. ಇದನ್ನು ಮನಗಂಡಂಥ ಸರ್ಕಾರ ಮಂಡ್ಯದಲ್ಲಿ ಅಂದರೆ ಮೈಸೂರು ಪ್ರಾಂತ್ಯದಲ್ಲಿ ಕಂದಾಯ ವಿಭಾಗದಲ್ಲಿ ಈ ವಿಶ್ವವಿದ್ಯಾಲಯವನ್ನು ಪ್ರಾರಂಭ ಮಾಡ್ತಾರೆ. ಅದರಲ್ಲಿ ಮಂಡ್ಯ, ಮೈಸೂರು, ಹಾಸನ ಮತ್ತು ಕೊಡಗು ಚಾಮರಾಜನಗರ ಜಿಲ್ಲೆಯ ಒಳಗೊಂಡಂತೆ ಇಲ್ಲಿ ವಿಶ್ವವಿದ್ಯಾಲಯ ಪ್ರಾರಂಭ ಆಗ್ತದೆ. ಈ ಒಂದು ವಲಯ ಭಾಳ ವೈವಿಧ್ಯಮಯವಾದ ಕೃಷಿ ಹವಾಮಾನವುಳ್ಳಂಥ ವಲಯ ಆಗಿದೆ. ದಕ್ಷಿಣ ವಲಯ, ದಕ್ಷಿಣ ಅರೆಮಲೆನಾಡು, ಗುಡ್ಡಗಾಡು ವಲಯ ಮತ್ತು ಹೆಚ್ಚು ಕೃಷಿ ಚಟುವಟಿಕೆಗೆ ಹೆಸರುವಾಸಿಯಾಗಿದೆ. ಇದು ಅರೆ ಶುಷ್ಕದಿಂದ ಉಪದ್ರ ವಾತಾವರಣದಿಂದ ಹಿಡಿದು ಇಲ್ಲಿನ ಮಣ್ಣು ಪ್ರಧಾನವಾಗಿ ಕೆಂಪು ಮರಳು ಮಿಶ್ರಿತ ಲೋಮ್ ಮತ್ತು ಲ್ಯಾಟ್ರೈಟ್ ಮಣ್ಣುಗಳಿಂದ ಕೂಡಿರೋದ್ರಿಂದ ಸುಮಾರು 5 ಜಿಲ್ಲೆಗಳ ಒಟ್ಟು ಬಿತ್ತನೆ ಪ್ರದೇಶ 123.12 ಲಕ್ಷ ಹೆಕ್ಟೇರ್ ಆಗಿದ್ದು. ಹಾಗಾಗಿ ಈ ಜಿಲ್ಲೆಯ ಒಂದು ರೈತರ ಪ್ರಧಾನವಾದಂಥ ಜಿಲ್ಲೆಗಳಾಗಿದ್ದು, ಈ ಮೈಸೂರು ಪ್ರಾಂತ್ಯದಲ್ಲಿ ಈ ಒಂದು ಕೃಷಿ ವಿಶ್ವವಿದ್ಯಾಲಯ ಪ್ರಾರಂಭ ಮಾಡಿರೋದು ರೈತರಿಗೆ ಮತ್ತು ರೈತರ ಮಕ್ಕಳಿಗೆ ಹೆಚ್ಚು ಅನುಕೂಲ ಆಗಿದೆ. ಈಗ ಯಾವುದೇ ಒಂದು ವಿಚಾರವನ್ನು ಅವರು ತಡಿಬೇಕು ಅಂದರೆ ಭಾಳ ದೂರ ಪ್ರಯಾಣ ಮಾಡಬೇಕಾಗಿತ್ತು. ಆದರೆ ಇದರ ರೈತರ ಮನೆ ಬಾಗಿಲಿಗೆ ಕೃಷಿ ವಿದ್ಯಾಲಯ ಬಂದಂಗೆ ಆಗಿದೆ. ಸೊ ಆ ನಿಟ್ಟಿನಲ್ಲಿ ಹೆಚ್ಚು ಭಾಳ ಬೇಗ ಪ್ರತಿಕ್ರಿಯೆ ನೀಡೋದಕ್ಕೆ ಅನುಕೂಲ ಆಗ್ತದೆ. ಅದೇ ರೀತಿ ರೈತ ಮಕ್ಕಳು ವಿದ್ಯಾಭ್ಯಾಸ ಮಾಡಬೇಕಾದ್ರೆ ಬೆಂಗಳೂರಿನಲ್ಲಿ ಹೆಚ್ಚು ವೆಚ್ಚ ಆಗ್ತದೆ. ಅವರ ವಿದ್ಯಾಭ್ಯಾಸ ವೆಚ್ಚ ಜಾಸ್ತಿ ಇರ್ತಿತ್ತು. ಅದರ ಕಡಿಮೆ ವೆಚ್ಚದಲ್ಲಿ ವಿದ್ಯಾಭ್ಯಾಸವನ್ನು ಮಾಡೋದಕ್ಕೆ ಮಂಡ್ಯ ಕೃಷಿ ವಿದ್ಯಾಲಯ ಭಾಳ ಹೆಚ್ಚು ಪೂರಕವಾಗಿ ಕೆಲಸ ಮಾಡ್ತದೆ. ಮತ್ತು ಈ ಜಿಲ್ಲೆಗಳಲ್ಲಿ ಪ್ರಮುಖವಾಗಿ ಬೆಳೆಯುವಂಥ ಬೆಳೆಗಳಂದರೆ ಕಬ್ಬು, ಭತ್ತ, ರಾಗಿ, ತೆಂಗಿನಕಾಯಿ, ದ್ವಿದಳ ಧಾನ್ಯಗಳು, ನೆಲಗಡಲೆ, ರೇಷ್ಮೆ ಕೃಷಿ, ಬಾಳೆ, ಅರಿಶಿಣ, ಕಾಫಿ, ಮೆಣಸು, ಆಲೂಗೆಡ್ಡೆ, ತೇಗ, ಗಂಧದ ಮರಗಳು, ಏಲಕ್ಕಿ, ಜೋಳ, ಅನೇಕ ಬೆಳೆಗಳಿದೆ. ಈ 5 ಜಿಲ್ಲೆಗಳನ್ನ ಒಟ್ಟಾಗಿ ನಾವು ಸೇರಿಸಿದಾಗ ರಫ್ತು ಸಾಮರ್ಥ್ಯವನ್ನು ಹೊಂದಿದೆ. ಇದು ಭಾಳ ಮುಖ್ಯ. ಇದು ರೈತರಿಗೆ ಮತ್ತು ಪ್ರಾದೇಶಿಕ ಆರ್ಥಿಕತೆಗೆ ಗಮನಾರ್ಹವಾಗಿ ಪ್ರಯೋಜನ ನೀಡಲಾಗ್ತದೆ. ಹೆಚ್ಚುವರಿ ಸಕ್ಕರೆ, ಅಕ್ಕಿ, ತೆಂಗಿನಕಾಯಿ ಉತ್ಪನ್ನಗಳೊಂದಿಗೆ ಮಂಡ್ಯವು ಸಂಸ್ಕರಿಸಿದ ಆಹಾರಗಳಿಗೆ ಹೆಚ್ಚುತ್ತಿರುವ ಜಾಗತಿಕ ಬೇಡಿಕೆಗಳನ್ನು ನಾವು ಬಳಸ್ಕೊಳ್ಬೋದು. ಮತ್ತು ಮೈಸೂರಿನ GI ಟ್ಯಾಗ್ ಮಾಡಲಾದ ನಂಜನಗೂಡಿನ ರಸಬಾಳೆಹಣ್ಣು, ರೇಷ್ಮೆ, ಶ್ರೀಗಂಧದ ಉತ್ಪನ್ನಗಳು ಅಂತಾರಾಷ್ಟ್ರೀಯ ಮಾರುಕಟ್ಟೆಗಳಲ್ಲಿ ವಿಶಿಷ್ಟ ಬ್ರ್ಯಾಂಡ್ ಪ್ರಯೋಜನವನ್ನು ಪಡೆದಿರುತ್ತವೆ. ಕಾಫಿ, ಮೆಣಸು, ಏಲಕ್ಕಿ, ಆಲೂಗೆಡ್ಡೆ ಈ ರೀತಿ ಅದರೊಂದಿಗೆ ಹಾಸನವು ಜಾಗತಿಕವಾಗಿ ಮಸಾಲೆ ಮತ್ತು ಕಾಫಿ ವ್ಯಾಪಾರದಲ್ಲಿ ಉತ್ತಮ ಸ್ಥಾನದಲ್ಲಿದೆ. ರಾಗಿ, ಅರಿಶಿಣ, ದ್ವಿದಳ ಧಾನ್ಯಗಳಿಗೆ ಹೆಸರುವಾಸಿಯಾದ ಚಾಮರಾಜನಗರವು ಆರೋಗ್ಯ ಆಹಾರಗಳು, ಸಸ್ಯ ಆಧಾರಿತ ಪ್ರೋಟೀನ್ಗಳನ್ನು ಬೆಂಬಲಿಸುವ ಜಾಗತಿಕ ಬೇಡಿಕೆಗಳೊಂದಿಗೆ ಹೊಂದಿಕೆಯಾಗುತ್ತದೆ. ಮೆಣಸು ಮತ್ತು ಏಲಕ್ಕಿ ಜೊತೆಗೆ ಉತ್ತಮ ಗುಣಮಟ್ಟದ ಅರೇಬಿಕಾ ಮತ್ತು ರೊಬಸ್ಟನ್ನು ಹೊಂದಿರುವ ಪ್ರಮುಖ ಕಾಫಿ ಜಿಲ್ಲೆಯಾಗಿ ನಮಗೆ ಈಗಾಗಲೇ ಕೊಡಗು ಸ್ಥಾಪಿತ ಅಂತಾರಾಷ್ಟ್ರೀಯ ಹೆಜ್ಜೆ ಗುರುತು. ಇದರ ಜೊತೆಗೆ ಜೇನುತುಪ್ಪ, ಕೂರ್ಗ್ ಹನಿ ಭಾಳಷ್ಟು ಹೆಚ್ಚು ಒತ್ತನ್ನು ಇದರಲ್ಲಿ ರಫ್ತಿಗೆ ಸಾಮರ್ಥ್ಯವನ್ನು ಬಳಸಿಕೊಂಡು ಒಳ್ಳೆಯ ಬೆಲೆಯನ್ನು ರೈತರಿಗೆ ಆದಾಯ ಹೆಚ್ಚಿಸುವುದರಿಂದ ಸಾಂಪ್ರದಾಯಿಕ ಮಾರುಕಟ್ಟೆಗಳಿಂದ ವೈದ್ಯಕರಣ ಉತ್ತೇಜಿಸುವುದರಿಂದ ಮೌಲ್ಯವರ್ಧನೆ ಮತ್ತು ಸಂಸ್ಕರಣೆಯಲ್ಲಿ ಗ್ರಾಮೀಣ ಉದ್ಯೋಗವನ್ನು ಸೃಷ್ಟಿಸಿರುವುದು ಸಾಧ್ಯ ಆಗುತ್ತದೆ ಈ ಕೃಷಿ ವ್ಯಾಪಾರದಲ್ಲಿ. ಸೊ ಆದ್ದರಿಂದ ಈ ವಿಶ್ವವಿದ್ಯಾಲಯವು ರೈತರ ಅವಶ್ಯಕತೆ ಮತ್ತು ಪರಿಸ್ಥಿತಿಗೆ ಅನುಗುಣವಾಗಿ ಕೃಷಿ ಸಂಶೋಧನೆ, ಶಿಕ್ಷಣ ಮತ್ತು ವಿಸ್ತರಣಾ ಘಟಕಗಳಿಗೆ ಸಮರ್ಪಿಸಿಕೊಂಡು ತನ್ನ ಛಾಪನ್ನು ಪ್ರಸರಿಸಲು ಮತ್ತು ಕೃಷಿ ಕ್ಷೇತ್ರದ ಮೇಲೆ ಮಹತ್ತರವಾದ ಬೆಳವಣಿಗೆಯನ್ನು ತರುವ ಧ್ಯೇಯವನ್ನು ಹೊಂದಿದೆ. ಶಿಕ್ಷಣ. ನಮ್ಮ ವಿಶ್ವವಿದ್ಯಾಲಯವು ಶೈಕ್ಷಣಿಕವಾಗಿ 4 ಆವರಣಗಳನ್ನು ಒಳಗೊಂಡಿದೆ. ಅವುಗಳೆಂದರೆ ಕೃಷಿ ಮಹಾವಿದ್ಯಾಲಯ ಮಂಡ್ಯ, ಕೃಷಿ ಮಹಾವಿದ್ಯಾಲಯ ಹಾಸನ, ಕೃಷಿ ಮಹಾವಿದ್ಯಾಲಯ ಚಾಮರಾಜನಗರ, ಅರಣ್ಯ ಮಹಾವಿದ್ಯಾಲಯ ಪೊನ್ನಂಪೇಟೆ. ಕೃಷಿ, ಅರಣ್ಯ, ಕೃಷಿ, ಜೈವಿಕ ತಂತ್ರಜ್ಞಾನ, ಆಹಾರ ವಿಜ್ಞಾನ ಸೇರಿದಂತೆ ಒಟ್ಟು 4 ವಿಷಯಗಳಲ್ಲಿ ಸ್ನಾತಕ ಪದವಿ, 7 ವಿಷಯಗಳಲ್ಲಿ ಸ್ನಾತಕೋತ್ತರ ಪದವಿ, 4 ವಿಷಯಗಳಲ್ಲಿ ಡಾಕ್ಟರಲ್ ಪದವಿಯ ಜೊತೆಗೆ 2 ವರ್ಷದ ಡಿಪ್ಲೊಮಾ ಇನ್ ಕೃಷಿ ಕಾರ್ಯಕ್ರಮವನ್ನು ಬೋಧಿಸುತ್ತದೆ.
ಮತ್ತು ಇದರೊಂದಿಗೆ ವಿವಿಧ ಕಾಲಾವಧಿಯ ಸರ್ಟಿಫಿಕೇಟ್ ಕೋರ್ಸುಗಳನ್ನು ನಿಯಮಿತವಾಗಿ ಪ್ರಾರಂಭಿಸಲಾಗುವುದು. ಈಗಾಗಲೇ ಇಲ್ಲಿಯ ಪ್ರವೇಶವನ್ನು ಒಂದು CET ಮುಖಾಂತರ ಪ್ರವೇಶ ಬರುತ್ತೆ. ಜೊತೆಗೆ ICR ಮತ್ತು NRI ಕೋಟಾ ಮತ್ತು ಡಿಪ್ಲೊಮೊ ಈ ಆಧಾರದಲ್ಲಿ ನಾವು ವಿದ್ಯಾರ್ಥಿಗಳ ಪ್ರವೇಶಾತಿಯನ್ನು ಮಾಡಿರುತ್ತೇವೆ. ಸುಮಾರು ಡೀನ್ ಕಮಿಟಿಯ ಒಂದು ಆಧಾರದಲ್ಲಿ ಡೀನ್ ಅವರ ಒಂದು 6th ಡೀನ್ ಕಮಿಟಿ ಅಂತ ಒಂದು ಏನು ಅವರು ಒಂದು ನಿರ್ಧರಿಸುವಂಥ ರಾಷ್ಟ್ರೀಯ ಮಟ್ಟದಲ್ಲಿ ಒಂದು 6ನೇ ಡೀನ್ ಸಂಶೋಧನೆ ಮುಖಾಂತರ ಒಂದು ನಮಗೆ ಬೇಕಾದಂಥ ಶಿಫಾರಸನ್ನು ನೀಡ್ತಾರೆ ಕೋರ್ಸು ಪಠ್ಯಕ್ರಮ ಬಗ್ಗೆ. ಅದರ ಮುಖಾಂತರ ನಾವು ಇಲ್ಲಿ ಒಂದು ಅವರು ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸವನ್ನು ಪ್ರಾರಂಭ ಮಾಡೋಕ್ಕೆ ಅನುಕೂಲವಾದಂಥ ಪಠ್ಯಕ್ರಮವನ್ನು ಸಿದ್ಧಪಡಿಸ್ತೇವೆ. ಕೃಷಿ ಉತ್ಪಾದಕತೆ ಸುಗ್ಗಿಯ ನಂತರ ಮೌಲ್ಯವನ್ನು ಸುಧಾರಿಸುವ ರಾಷ್ಟ್ರೀಯ ಧ್ಯೇಯವನ್ನು ಬಲಪಡಿಸಲು ಕೃಷಿ ಶಿಕ್ಷಣ ಸಂಶೋಧನೆ ವಿಸ್ತರಣಕ್ಕಾಗಿ ಗುಣಮಟ್ಟದ ಮಾನವ ಸಂಪನ್ಮೂಲದ ಅಭಿವೃದ್ಧಿಯು ನಮ್ಮ ವಿಶ್ವವಿದ್ಯಾಲಯದ ಮುಖ್ಯ ಧ್ಯೇಯವಾಗಿದೆ. ಹಾಗೂ ತಾಂತ್ರಿಕವಾಗಿ ಸಮರ್ಥ ಕೌಶಲ್ಯ ಆಧಾರಿತ ಮತ್ತು ಸಾಮಾಜಿಕವಾಗಿ ಜವಾಬ್ದಾರಿಯುತ ಮಾನವ ಸಂಪನ್ಮೂಲದ ಅಭಿವೃದ್ಧಿಯು ನಮ್ಮ ಗುರಿಯಾಗಿದೆ. ಈಗೇನಾಗಿದೆ, ರೈತರಲ್ಲಿ ಅನೇಕ ರೈತ ಬಾಂಧವರಲ್ಲಿ ಏನಾಗ್ತದೆ ಅಂದರೆ ತಮ್ಮಲ್ಲಿರೋ ಸಂಪತ್ತನ್ನು ಹೇಗೆ ಬಳಸ್ಕೊಳ್ಬೇಕು ಅನ್ನೋದು ಒಂದು ಅವರಲ್ಲಿ ಗೊತ್ತಾಗ್ತಾ ಇರೋದಿಲ್ಲ. ಈ ಒಂದು ಸಂಪನ್ಮೂಲವನ್ನು ಬಳಕೆ ಮಾಡೋದು ಹೇಗೆ ಅನ್ನೋದು ನಮ್ಮ ಮೊದಲನೇ ಗುರಿಯಾಗಿರುತ್ತೆ. ಮತ್ತು ಈಗ ನಮ್ಮಲ್ಲಿ ವಿದ್ಯಾಭ್ಯಾಸ ಮಾಡಿದಂಥ ಅನೇಕ ವಿದ್ಯಾರ್ಥಿಗಳು IAS ಮಾಡಿದ್ದಾರೆ, IFS ಆಗಿದ್ದಾರೆ, IRS ಆಗಿದ್ದಾರೆ ಮತ್ತು ಅದೇ ರೀತಿ ಬೇರೆ ಬೇರೆ ವಿವಿಧ ಉನ್ನತ ಸಂಸ್ಥೆಗಳಲ್ಲಿ ಶಿಕ್ಷಣ ಸಂಸ್ಥೆಗಳಲ್ಲಿ ಪ್ರವೇಶವನ್ನು ಪಡೆದಿದ್ದಾರೆ. ಜೊತೆಗೆ ಕ್ರೀಡಾ ಮತ್ತು ಯುವಜನೋತ್ಸವದಲ್ಲಿ ಪಾಲ್ಗೊಂಡು ಹಲವಾರು ಪ್ರಶಸ್ತಿಗಳನ್ನು ಮುಡಿಗೇರಿಸುವ ಮೂಲಕ ತಮ್ಮ ಛಾಪನ್ನು ಹರಿಸಿದ್ದಾರೆ. 2ನೇ ವಿಭಾಗ ಅಂದರೆ ಸಂಶೋಧನೆ. ನಮ್ಮ ವಿಶ್ವವಿದ್ಯಾಲಯದ ಮತ್ತೊಂದು ಪ್ರಮುಖ ಧ್ಯೇಯವೆಂದರೆ ಸಂಶೋಧನೆ. ಹೀಗಾಗಿ ಒಟ್ಟು 6 ಸಂಶೋಧನಾ ಕೇಂದ್ರಗಳಿವೆ. ಅವುಗಳೆಂದರೆ ವಲಯ ಕೃಷಿ ಸಂಶೋಧನಾ ಕೇಂದ್ರ VC ಫಾರಂ ಮಂಡ್ಯ, ಸಾವಯವ ಕೃಷಿ ಸಂಶೋಧನಾ ಕೇಂದ್ರ ನಾಗೇನಹಳ್ಳಿ, ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರ ಪೊನ್ನಂಪೇಟೆ, ಕೃಷಿ ಸಂಶೋಧನಾ ಕೇಂದ್ರ ಗುಂಜೇವು, ಕೃಷಿ ಸಂಶೋಧನಾ ಕೇಂದ್ರ ಮಡೆನೂರು ಮತ್ತು ಕೃಷಿ ಸಂಶೋಧನಾ ಕೇಂದ್ರ ಅರಸೀಕೆರೆ. ಈ ಒಂದು ಸಂಸ್ಥೆಗಳು ಭಾಳಷ್ಟು ಹೆಚ್ಚಿನ ಒತ್ತನ್ನು ನಾವು ಸಂಶೋಧನೆಗೆ ನೀಡಿದ್ದೀವಿ. ಇಲ್ಲಿ ಅರ್ಹ ಮತ್ತು ನುರಿತ ತಜ್ಞ ವಿಜ್ಞಾನಿಗಳನ್ನು ಒಳಗೊಂಡಿದ್ದು ಕ್ಷೇತ್ರ ಮಟ್ಟದಲ್ಲಿ ಪ್ರಯೋಗಶಾಲೆಯಲ್ಲಿ ಅಗತ್ಯವಿರುವ ಎಲ್ಲ ಸಂಶೋಧನೆಗಳನ್ನು ಕೈಗೊಳ್ಳಲು ಅಗತ್ಯವಿರುವ ಮೂಲಭೂತ ಸೌಕರ್ಯಗಳನ್ನು ಹೊಂದಿದೆ. ಇದಕ್ಕೆ ಬೇಕಾದಂಥ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಹಣಕಾಸಿನ ಸಹಾಯದಿಂದ ಹೆಚ್ಚಿನ ನೂತನ ತಂತ್ರಜ್ಞಾನಗಳನ್ನು ಆವಿಷ್ಕರಿಸಿ ಕೃಷಿಯಲ್ಲಿ ಉತ್ಪಾದಕತೆಯನ್ನು ಹೆಚ್ಚಿಸುವಲ್ಲಿ ಶ್ರಮಿಸುತ್ತಿದೆ. ವಿಶ್ವವಿದ್ಯಾಲಯ ಸಂಶೋಧನಾ ಕೇಂದ್ರಗಳಲ್ಲಿ ಪ್ರಮುಖವಾಗಿ ಭತ್ತ, ಕಬ್ಬು, ಸಿರಿಧಾನ್ಯ, ಜೋಳ, ಮೆಕ್ಕೆಜೋಳ, ಮೇವು ಬೆಳೆಗಳು, ಹತ್ತಿ, ಜೇನುತುಪ್ಪ ಮತ್ತು ಕೃಷಿ ಯಂತ್ರೋಪಕರಣ ಅಖಿಲ ಭಾರತ ಸಂಘಟಿತ ಸಂಶೋಧನಾ ಯೋಜನೆಗಳನ್ನು ಕೈಗೊಂಡು ಉತ್ತಮ ಪ್ರಯೋಜನಕಾರಿ ಫಲಿತಾಂಶಗಳನ್ನು ನೀಡುತ್ತಿದೆ. ನಮ್ಮ ವಲಯ ಕೃಷಿ ಸಂಶೋಧನಾ ಕೇಂದ್ರದಿಂದ ಈವರೆಗೆ ಭತ್ತದಲ್ಲಿ 45 ತಳಿಗಳು, 3 ಹೈಬ್ರಿಡ್ಗಳು, 50 ತಾಂತ್ರಿಕತೆಗಳು, ರಾಗಿಯಲ್ಲಿ 37 ತಳಿಗಳು, ಕಬ್ಬಿನಲ್ಲಿ 17 ತಳಿಗಳು ಮತ್ತು 20 ತಂತ್ರಜ್ಞಾನಗಳು, ಮುಸುಕಿನ ಜೋಳದಲ್ಲಿ 4 ತಳಿಗಳು, ಮೇವಿನ ಬೆಳೆಗಳಲ್ಲಿ 4, ಸೂರ್ಯಕಾಂತಿ ಸಂಕರಣ ತಳಿ KHSB 88 ತಳಿಗಳು, ಚಾಮರಾಜನಗರ ಕಪ್ಪು ಅರಿಶಿಣದ ತಳಿ CHNBT 1 ಅರಿಶಿಣದ ತಳಿ ಮತ್ತು ISR ಪ್ರತಿಭಾ ತಳಿಗಳು ಮತ್ತು ತಾಂತ್ರಿಕತೆಗಳನ್ನು ಅಭಿವೃದ್ಧಿಪಡಿಸಿ ರೈತರಿಗೆ ಒದಗಿಸಲಾಗಿದೆ. ಭಾರತ ದೇಶದಲ್ಲಿ ಮೊದಲ ಬಾರಿ ಹೈಬ್ರಿಡ್ ಭತ್ತದ KRH2 ಅನ್ನು 1996ರಲ್ಲಿ ಅಭಿವೃದ್ಧಿಪಡಿಸಿ ಕೇಂದ್ರೀಯ ತಳಿ ಅಭಿವೃದ್ಧಿ ಸಮಿತಿಯಿಂದ ಬಿಡುಗಡೆ ಮಾಡಿದ ಕೀರ್ತಿಯನ್ನು ಕೇಂದ್ರದಲ್ಲಿ 12,000ಕ್ಕೂ ಹೆಚ್ಚು ಸಾಂಪ್ರದಾಯಿಕ ಭತ್ತದ ತಳಿಗಳ ಗುಣಲಕ್ಷಣಗಳನ್ನು ವಿಶ್ಲೇಷಣೆ ಮಾಡಿ ಸಂಗ್ರಹಿಸಿದೆ. ಮುಂದುವರೆದು ಕೇಂದ್ರವು ಭತ್ತದಲ್ಲಿ ಜೈವಿಕ ಪುಷ್ಟೀಕರಣದ ಮೂಲಕ ಅಗತ್ಯ ಪೋಷಕಾಂಶಗಳನ್ನು ಆಧರೀಕರಿಸುವಲ್ಲಿ ಶ್ರಮಿಸುತ್ತಿದೆ. ಕೇಂದ್ರದಲ್ಲಿ ಅಭಿವೃದ್ಧಿಪಡಿಸಿದ ಕಬ್ಬಿನ ತಳಿಗಳಲ್ಲಿ ಭಾಳ ಮುಖ್ಯವಾಗಿ VCF 0517 ರೈತರ ಆರ್ಥಿಕ ಅಭಿವೃದ್ಧಿಗೆ ಸಹಕಾರಿಯಾಗಿ ಅತಿ ಹೆಚ್ಚಿನ ಎಕರೆವಾರು ಇಳುವರಿ ಹಾಗೂ ಹೆಚ್ಚಿನ ಸಕ್ಕರೆ ಅಂಶದೊಂದಿಗೆ ರೈತರ ಹಾಗೂ ಸಕ್ಕರೆ ಕಾರ್ಖಾನೆಗಳಿಗೆ ಲಾಭ ತಂದಿದೆ. ಆರ್ಥಿಕವಾಗಿ ಸುಮಾರು 2,000 ಕೋಟಿಯಷ್ಟು ಲಾಭವನ್ನು ತಂದಿದೆ. ಪ್ರಸ್ತುತ ಕರ್ನಾಟಕವಲ್ಲದೆ ನೆರೆ ರಾಜ್ಯಗಳನ್ನು ಸೇರಿದಂತೆ ದಕ್ಷಿಣ ಭಾರತದಲ್ಲಿ ಈ ಒಂದು VCF 0517 ತಳಿಯು ಬೇಡಿಕೆಯಲ್ಲಿದೆ. ಕೇಂದ್ರದ ರಾಗಿ ತಳಿ ಅಭಿವೃದ್ಧಿ ಚಟುವಟಿಕೆಗಳಿಂದ ರಾಗಿಯ ಪ್ರತಿ ಎಕರೆ ಇಳುವರಿಯು 4 ಕ್ವಿಂಟಾಲ್ಗಳಿಂದ ಗಣನೀಯವಾಗಿ 25 ಕ್ವಿಂಟಾಲ್ಗಳಿಗೆ ಏರಿಕೆಯಾಗಿರುತ್ತದೆ. ರಾಗಿ ಬೆಳೆ ಸಂಶೋಧನೆಯನ್ನು ಹೊರತುಪಡಿಸಿ ಸಂಶೋಧನಾ ಕೇಂದ್ರವು ನವಣೆ, ಸಾಮೆ ಹಾಗೂ ಕೊರಲೆ ಬೆಳೆಗಳಲ್ಲಿಯೂ ಕೂಡ ಸಂಶೋಧನೆಯಲ್ಲಿ ನಿರಂತರವಾಗಿದೆ. ಮುಸುಕಿನ ಜೋಳದಲ್ಲಿ ಅತಿ ಹೆಚ್ಚುವಾಗಿ ಬಾಧಿಸುವ ಕೇದಿಗೆ ರೋಗ ಹಾಗೂ ಎಲೆ ಅಂಗಮಾರಿ ರೋಗಕ್ಕೆ ನಿರೋಧಕತೆಯುಳ್ಳ MAH 14-5 ಮತ್ತು MAH 14-138 ತಳಿಗಳನ್ನು ಇತ್ತೀಚೆಗೆ ಬಿಡುಗಡೆಗೊಳಿಸಿದೆ.
ಕಳೆದ ಸಾಲಿನಲ್ಲಿ 8 ಹೊಸ ತಾಂತ್ರಿಕತೆಗಳನ್ನು ಅಭಿವೃದ್ಧಿಪಡಿಸಿ ರೈತರು ಅಳವಡಿಸಿಕೊಳ್ಳಲು ಶಿಫಾರಸು ಮಾಡಲಾಗಿದೆ. ನಮ್ಮ ವಿಶ್ವವಿದ್ಯಾಲಯದಲ್ಲಿ ಬೆಲ್ಲದ ಪಾರ್ಕು, ಜಲತಂತ್ರಜ್ಞಾನ ಕೇಂದ್ರ, ಅನುವಂಶೀಯ ಶುದ್ಧತೆ, ಬೀಜ ಆರೋಗ್ಯ ಕೇಂದ್ರ, ಸಿರಿಧಾನ್ಯಗಳ ಸಂಸ್ಕರಣಾ ಕೇಂದ್ರ, ಕ್ಷೇತ್ರ ಪ್ರಯೋಗ ಕೇಂದ್ರ, ಜೈವಿಕ ಇಂಧನ ಉದ್ಯಾನ ಮತ್ತು ಇನ್ಕ್ಯುಬೇಷನ್ ಸೆಂಟರ್ ಮುಂತಾದ ಸಂಶೋಧನಾ ಸೌಲಭ್ಯಗಳಿವೆ. ಬೀಜ ಸಂಸ್ಕರಣಾ ಘಟಕ ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆಯಡಿಯಲ್ಲಿ 2010ರಲ್ಲಿ ಸ್ಥಾಪನೆಯಾದ ಬೀಜ ಸಂಸ್ಕರಣಾ ಘಟಕವು ವಿಜ್ಞಾನಿಗಳು ಹಾಗೂ ರೈತರ ಸಹಭಾಗಿತ್ವದ ಬೀಜೋತ್ಪಾದನೆ ಯೋಜನೆ ಅಡಿಯಲ್ಲಿ ಕೇಂದ್ರ ಮತ್ತು ರೈತರ ಬೀಜೋತ್ಪಾದನಾ ತಾಕುಗಳಲ್ಲಿ ವಿವಿಧ ಶ್ರೇಣಿಯ ನ್ಯೂಕ್ಲಿಯಸ್ ಬೀಜ, ಬ್ರೀಡರ್ ಬೀಜ ಮತ್ತು ಪ್ರಮಾಣಿತ ಬೀಜಗಳನ್ನು ಉತ್ಪಾದಿಸುವ ಉದ್ದೇಶವನ್ನು ಹೊಂದಿದೆ. ಬೆಲ್ಲದ ಪಾರ್ಕ್ ಕರ್ನಾಟಕ ಸರ್ಕಾರದ ಹಣಕಾಸಿನ ನೆರವಿನೊಂದಿಗೆ 2014-15ರಲ್ಲಿ ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ಅಡಿಯಲ್ಲಿ ಬೆಲ್ಲದ ಪಾರ್ಕನ್ನು ಸ್ಥಾಪಿಸಿಕೊಳ್ಳಲಾಯಿತು. ಬೆಲ್ಲದ ಉತ್ಪಾದನೆಗೆ ಸೂಕ್ತ ಕಬ್ಬಿನ ತಳಿಗಳನ್ನು ಗುರುತಿಸಲಾಗಿದ್ದು, ಕಬ್ಬಿನಲ್ಲಿ ರಸ, ಸಕ್ಕರೆ ಅಂಶ, ಬೆಲ್ಲದ ಉತ್ಪಾದನೆ ಹಾಗೂ ಗುಣಮಟ್ಟವನ್ನು ಹೆಚ್ಚಿಸಲು ಸೂಕ್ತ ಬೇಸಾಯ ತಂತ್ರಜ್ಞಾನಗಳನ್ನು ಅಭಿವೃದ್ಧಿಪಡಿಸಲಾಗುತ್ತಿದೆ. ಸುತ್ತಮುತ್ತಲಿನ ಬೆಲ್ಲ ತಯಾರಿಸುವ ಆಲೆಮನೆಗಳ ಅಭಿವೃದ್ಧಿಗೆ ಉತ್ತೇಜನ ನೀಡಲಾಗುತ್ತಿದ್ದು, ರಾಸಾಯನಿಕ ಮುಕ್ತ ಬೆಲ್ಲ ತಯಾರಿಕೆಯು ತಂತ್ರಜ್ಞಾನವನ್ನು ವಾಣಿಜ್ಯಾತ್ಮಕವಾಗಿ ಅಭಿವೃದ್ಧಿಪಡಿಸಿ ಸಾರ್ವಜನಿಕ ವೈಯಕ್ತಿಕ ಸಹಭಾಗಿತ್ವದೊಂದಿಗೆ ವಾಣಿಜ್ಯಕರಣಗೊಳಿಸಲಾಗಿದೆ. ಕಬ್ಬಿನ ಅತ್ಯುತ್ತಮ ತಳಿಗಳಲ್ಲಿ ಹಳದಿ ಎಲೆ ರೋಗ ರಹಿತ ಸಸಿಗಳ ಉತ್ಪಾದನೆಯನ್ನು ತ್ವರಿತಗತಿಯಲ್ಲಿ ಕೈಗೊಳ್ಳಲು 2015ರಲ್ಲಿ ರಾಜ್ಯ ಸರ್ಕಾರದ ರಾಷ್ಟ್ರೀಯ ಕೃಷಿ ವಿಕಾಸನ ಯೋಜನೆಯಲ್ಲಿ ಕೇಂದ್ರದಲ್ಲಿ ಕಬ್ಬು ಅಂಗಾಂಶ ಕೃಷಿ ಪ್ರಯೋಗಾಲಯವನ್ನು ಸ್ಥಾಪಿಸಲಾಯಿತು. ಈಗ ಅತಿ ಹೆಚ್ಚು ಬೇಡಿಕೆಯುಳ್ಳ ಒಂಟಿ ಕಣ್ಣಿನ ಕಬ್ಬಿನ ತಳಿಗಳನ್ನು ಬಿಡುಗಡೆ ಮಾಡಲಾಗುತ್ತೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಮುಂದಿನ ಕಾರ್ಯಕ್ರಮದಲ್ಲಿ ತಾವು ತಿಳಿಸಬಹುದಾಗುತ್ತೆ. ನೀರು ನಿರ್ವಹಣಾ ತಂತ್ರಜ್ಞಾನ ಕರ್ನಾಟಕ ರಾಜ್ಯದ ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆಯಡಿಯಲ್ಲಿ ನೀರು ನಿರ್ವಹಣಾ ತಂತ್ರಜ್ಞಾನ ಕೇಂದ್ರ 2014 ಸಾಲಿನಲ್ಲಿ ಸ್ಥಾಪಿತವಾಯಿತು. ಕಾವೇರಿ ಅಚ್ಚುಕಟ್ಟು ಪ್ರದೇಶದಲ್ಲಿ ರೈತರ ಬೆಳೆಗಳ ಅಗತ್ಯಗಳನ್ನು ಆಧರಿಸಿ ನೀರು ನಿರ್ವಹಣಾ ತಂತ್ರಜ್ಞಾನ ಸಂಬಂಧಿಸಿದಂತೆ ಅಧ್ಯಯನ, ಅಧ್ಯಾಪನ, ಸಂಶೋಧನೆ ಹಾಗೂ ವಿಸ್ತರಣೆಗಳ ಮೂಲಕ ವೈಜ್ಞಾನಿಕ ಸಂಶೋಧನೆಗಳನ್ನು ಕೈಗೊಂಡು ಕೇಂದ್ರದಲ್ಲಿ ಹಾಗೂ ರೈತರ ತಾಕುಗಳಲ್ಲಿ ಪ್ರಾತ್ಯಕ್ಷಿಕೆಗಳ ಮೂಲಕ ಪ್ರಚಾರಪಡಿಸಲಾಗುತ್ತಿದೆ. ಬೀಜ ಪರೀಕ್ಷೆ ಮತ್ತು ಅನುವಂಶೀಯತೆಯ ಶುದ್ಧತೆಯ ಪ್ರಯೋಗಾಲಯ ಕರ್ನಾಟಕ ರಾಜ್ಯದ ಹಣಕಾಸಿನ ಸಹಯೋಗದೊಂದಿಗೆ ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆಯಡಿಯಲ್ಲಿ 2019-20 ಸಾಲಿನಲ್ಲಿ ಹೆಚ್ಚಿನ ನೈಪುಣ್ಯತೆ ಹಾಗೂ ನಿಖರತೆಯೊಂದಿಗೆ ಮಾರ್ಕರ್ ನೆರವಿನ ಆಯ್ಕೆಯ ಮೂಲಕ ಬೀಜ ಪರೀಕ್ಷೆ, ಅನುವಂಶೀಯತೆಯ ಶುದ್ಧತೆಯ ಪ್ರಯೋಗಾಲಯವನ್ನು ಪ್ರಾರಂಭಿಸಲಾಗಿದೆ. ಭತ್ತದಲ್ಲಿ ಅನುವಂಶೀಯತೆಯ ಅಥವಾ ತಳಿಗಳ ಶುದ್ಧತೆಯನ್ನು ಪರೀಕ್ಷಿಸಲು ವಿಶಿಷ್ಟವಾದ SSR ಮಾರ್ಕರ್ಗಳನ್ನು ಗುರುತಿಸಲಾಗಿದೆ. ಆಹಾರ ಸಂಸ್ಕರಣಾ ಘಟಕ ಘಟಕವು ಭಾರತ ಸರ್ಕಾರದ ರಾಷ್ಟ್ರೀಯ ಕೃಷಿ ಸುಧಾರಣಾ ಯೋಜನೆಯಲ್ಲಿ ಸಂಸ್ಕರಿಸಿದ ಮತ್ತು ಮೌಲ್ಯವರ್ಧಿತ ಮುಸುಕಿನ ಜೋಳ ಪದಾರ್ಥಗಳ ಮೌಲ್ಯ ಸರಪಳಿ ಎಂಬ ಶೀರ್ಷಿಕೆಯೊಂದಿಗೆ ಡಿಸೆಂಬರ್ 2008ರಲ್ಲಿ ಮಂಜೂರಾಗಿ ಜನವರಿ 2009ರಲ್ಲಿ ಮಂಡ್ಯ ತಾಲೂಕಿನ ಮಳವಳ್ಳಿ ಎಂಬ ಹಳ್ಳಿಯಲ್ಲಿ ಸ್ಥಾಪಿಸಲ್ಪಟ್ಟು 2017-18ರಲ್ಲಿ ಕೇಂದ್ರದ ಆವರಣಕ್ಕೆ ಸ್ಥಳಾಂತರಗೊಂಡಿತ್ತು. ಘಟಕವು ಪ್ರಥಮ ಹಂತದ ಆಹಾರ ಸಂಸ್ಕರಣೆಗೆ ಸಂಬಂಧಿಸಿದಂತೆ ಅಗತ್ಯ ಯಂತ್ರೋಪಕರಣಗಳನ್ನು ಹೊಂದಿದೆ. ಮುಂದಿನ 3ನೇ ಅತಿ ಮುಖ್ಯವಾದಂಥ ಅಂಗ ಅಂದರೆ ಕೃಷಿ ವಿಸ್ತರಣೆ. ನವದೆಹಲಿಯ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ತರ ಆರ್ಥಿಕ ಸಹಯೋಗದೊಂದಿಗೆ ಮಂಡ್ಯ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಅವರ ಆಡಳಿತ ವ್ಯಾಪ್ತಿಯಲ್ಲಿ ಒಟ್ಟು 3 ಕೃಷಿ ವಿಜ್ಞಾನ ಕೇಂದ್ರಗಳು, 2 ವಿಸ್ತರಣಾ ಶಿಕ್ಷಣ ಘಟಕಗಳು ಬರುತ್ತವೆ. ಅದರಲ್ಲಿ ಪ್ರಮುಖವಾಗಿ ಕೃಷಿ ವಿಜ್ಞಾನ ಕೇಂದ್ರ ಮಂಡ್ಯ, ಕೃಷಿ ವಿಜ್ಞಾನ ಕೇಂದ್ರ ಹಾಸನ್, ಕೃಷಿ ವಿಜ್ಞಾನ ಕೇಂದ್ರ ಚಾಮರಾಜನಗರ, ವಿಸ್ತರಣಾ ಶಿಕ್ಷಣ ಘಟಕ ನಾಗೇನಹಳ್ಳಿ, ವಿಸ್ತರಣಾ ಶಿಕ್ಷಣ ಘಟಕ ಪೊನ್ನಂಪೇಟೆ ಕೇಂದ್ರಗಳು ಕಾರ್ಯನಿರ್ವಹಿಸುತ್ತಿದ್ದು, ಸಂಶೋಧನೆಗೊಂಡ ಹೊಸ ತಂತ್ರಜ್ಞಾನಗಳನ್ನು ಸುತ್ತಮುತ್ತಲಿನ ರೈತರಿಗೆ ತಲುಪಿಸುವಲ್ಲಿ ಮಹತ್ತರ ಪಾತ್ರ ವಹಿಸುತ್ತಿವೆ. ಇವುಗಳ ಮೂಲಕ ಹಲವಾರು ಮುಂಚೂಣಿ ಪ್ರಾತ್ಯಕ್ಷಿಕೆಗಳು, ಕ್ಷೇತ್ರ ಪರೀಕ್ಷೆಗಳು, ಕ್ಷೇತ್ರ ಪ್ರಯೋಗಗಳು, ಸಾಮರ್ಥ್ಯ ಅಭಿವೃದ್ಧಿ ಕಾರ್ಯಕ್ರಮಗಳು, ತರಬೇತಿ, ಅರಿವು ಕಾರ್ಯಕ್ರಮಗಳು, ಕಾರ್ಯಾಗಾರಗಳು, ವಸ್ತು ಪ್ರದರ್ಶನಗಳು ಇತ್ಯಾದಿ ಕಾರ್ಯಕ್ರಮಗಳನ್ನು ಆಯೋಜಿಸಿ ರೈತರ ಬಾಳನ್ನು ಹಸನಾಗಿಸಲು ನಿರಂತರವಾಗಿ ಪ್ರಯತ್ನ ಮಾಡುತ್ತಿದ್ದೇವೆ. ಈ ಒಂದು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಮಂಡ್ಯ ಮೈಸೂರು ಪ್ರಾಂತ್ಯದ ಎಲ್ಲ ಜನರಿಗೆ, ರೈತ ಬಾಂಧವರಿಗೆ ಭಾಳ ಹತ್ತಿರವಾಗಿ ಕೆಲಸ ಮಾಡಲು ಬಯಸುತ್ತದೆ. ಅದಕ್ಕೆ ಪ್ರಮುಖವಾಗಿ ನನ್ನ ಒಂದು ಕನಸು, ಈ ಒಂದು ಸಂಸ್ಥೆಯಲ್ಲಿ ಮಾಡಬೇಕಾದಂಥ ವಿಷನ್ ಏನಂತ ಹೇಳ್ತೀವಿ, ಅದರಲ್ಲಿ ಪ್ರಮುಖವಾಗಿ ರೈತಾಪಿ ಜನರು ತಮ್ಮಲ್ಲಿ ಲಭ್ಯವಿರುವ ನೈಸರ್ಗಿಕ ಸಂಪತ್ತನ್ನು ಸರಿಯಾಗಿ ಬಳಕೆ ಮಾಡಿಕೊಂಡು ಸುಸ್ಥಿರ ಕೃಷಿಯನ್ನು ಮಾಡಬೇಕಾಗ್ತದೆ. 2 ಸಮಗ್ರ ಕೃಷಿ ಪದ್ಧತಿಗೆ ಹೆಚ್ಚು ಒತ್ತನ್ನು ಕೊಡಬೇಕು. ಮಿಶ್ರ ಬೆಳೆ ಬಗ್ಗೆ ಕೊಡಬೇಕು. ಈಗಾಗಲೇ ನಾಗೇನಹಳ್ಳಿಯಲ್ಲಿರುವಂಥ ನಮ್ಮ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ಕೃತಿಕ ಬುದ್ಧಿವಂತಿಕೆ ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಯ ಒಂದು ಕೇಂದ್ರವನ್ನು ಸ್ಥಾಪಿಸಲಾಗಿದೆ. ಮುಂದೆ ಕೃಷಿಯಲ್ಲಿ ಇದೇ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಯನ್ನು ಬಳಕೆಯನ್ನು ಹೆಚ್ಚು ಒತ್ತು ನೀಡಿ ಮಾಡುವುದರಿಂದ ಅದಕ್ಕೆ ಬೇಕಾಗುವಂಥ ಕಾರ್ಮಿಕರ ಅವಲಂಬನೆ ಕಡಿಮೆ ಆಗುವ ಸಂಭವ ಇರ್ತದೆ
ಮತ್ತು ರೈತರು ಮಿಶ್ರ ಬೆಳೆಯನ್ನು ಏಕ ಬೆಳೆಯ ಪದ್ಧತಿಯಲ್ಲಿ ಅನೇಕ ರೋಗ ರುಜಿನಗಳು ಮತ್ತು ಇಳುವರಿ ಮತ್ತು ನಷ್ಟ ಅನುಭವಿಸುವ ಸಂಭವ ಹೆಚ್ಚಾಗಿರೋದ್ರಿಂದ ನಾವು ರೈತರಿಗೆ ಮಿಶ್ರ ಬೆಳೆಯ ಪದ್ಧತಿಯನ್ನು ಹೆಚ್ಚು ಪ್ರಚಾರಪಡಿಸಲು ಇಷ್ಟಪಡುತ್ತೇವೆ. ಮಿಶ್ರ ಬೆಳೆಯ ಜೊತೆಗೆ ಬೆಳೆಯ ನಂತರ ಬೇರೆ ಪರ್ಯಾಯ ಬೆಳೆಗಳನ್ನು ನಾವು ಈ ಸಾರಿ ಪ್ರಾರಂಭ ಮಾಡುತ್ತಿದ್ದು, ಈಗ ನಮ್ಮ ಬ್ರೆಜಿಲ್, ಥಾಯ್ಲ್ಯಾಂಡ್ ಮತ್ತು ವಿಯೆಟ್ನಾಂ ಇತರ ರಾಷ್ಟ್ರಗಳಲ್ಲಿ ಬೆಳೆಯುವ ಅನೇಕ ಬೆಳೆಗಳನ್ನು, ನಮ್ಮ ಹೊಸ ಬೆಳೆಗಳನ್ನು ನಮ್ಮ ಈ ಒಂದು ಕೃಷಿ ವಿಶ್ವವಿದ್ಯಾಲಯದ ವ್ಯಾಪ್ತಿಯಲ್ಲಿ ನಾವು ಪರಿಚಯ ಮಾಡಿಸಲು ನಮ್ಮ ಒಂದು ಗುರಿಯನ್ನು ಹೊಂದಿರುತ್ತೇವೆ. ಈಗಾಗಲೇ ನಾವು ಬೆಳೆದಂಥ ಬೆಳೆಗಳ ಚೆನ್ನಾಗಿ ಮೌಲ್ಯವರ್ಧನೆ ಮಾಡಿ ಅದನ್ನು ಹೊರ ದೇಶಗಳಿಗೆ ರಫ್ತು ಮಾಡುವ ರೀತಿಯಲ್ಲಿ ಅದಕ್ಕೆ ಸಂಘಟಿತವಾಗಿ ಬೇಕಾದಂಥ ಒಂದು ಇನೋವೇಷನ್ ಕೇಂದ್ರ, ಸಂಶೋಧನಾ ಅಥವಾ ಕೃಷಿಯಲ್ಲಿ ನಾವೀನ್ಯತೆಯನ್ನು ತರೋದಕ್ಕೆ ನಾವು ಪ್ರಯತ್ನವನ್ನು ಮಾಡುತ್ತಿದ್ದೇವೆ. ಸಾಮಾಜಿಕ ಬದಲಾವಣೆ, ಮನುಷ್ಯನ ಸಾಮಾಜಿಕ ಬದಲಾವಣೆ ಭಾಳ ಮುಖ್ಯ. ಈ ದಿನ ನಾವೆಲ್ಲ ನೋಡ್ತಾ ಇರುವಾಗ ರೈತ ಬಾಂಧವರಲ್ಲಿ ಮಕ್ಕಳ ಆರೋಗ್ಯನೇ ಕ್ಷೀಣಿಸ್ತಿದೆ. ನಾವು ಮಕ್ಕಳನ್ನು ಸೋಮಾರಿಗಳು ಮಾಡ್ತಾ ಇದ್ದೀವಿ. ಪ್ರತಿನಿತ್ಯ ಕನಿಷ್ಠ 6 ಗಂಟೆ ಕೆಲಸ ಮಾಡಬೇಕಾದಂಥ ಮಕ್ಕಳಿಗೆ ನಾವು ಸರಿಯಾಗಿ ಕೆಲಸ ಕಾರ್ಯಗಳ ಒತ್ತನ್ನು ಕೊಡಲಿಲ್ಲ. ಇದು ಸಾಮಾಜಿಕ ಬದಲಾವಣೆ ಭಾಳ ಮುಖ್ಯ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತೊಂದು ಅತಿ ಮುಖ್ಯವಾದಂಥದ್ದು ಮಣ್ಣಿನ ಆರೋಗ್ಯ. ಮಣ್ಣಿನ ಆರೋಗ್ಯಕ್ಕೆ ಹೆಚ್ಚು ಒತ್ತು ಕೊಡಬೇಕಾಗ್ತದೆ. ಮಣ್ಣಿನ ಆರೋಗ್ಯ ಈಗಾಗಲೇ 15% ಮಣ್ಣು ತನ್ನಲ್ಲಿ ಚೌಳು ಭೂಮಿ ಆಗ್ತಾಯಿದೆ ಅಥವಾ ಉಪ್ಪು ಭೂಮಿ ಆಗ್ತಾಯಿದೆ. ಹಾಗಾಗಿ ಮಣ್ಣಿನ ಆರೋಗ್ಯಕ್ಕೆ ಹೆಚ್ಚು ಒತ್ತನ್ನು ಕೊಡುವಂಥದ್ದು. ಮಣ್ಣಿನ ಆರೋಗ್ಯ ಚೆನ್ನಾಗಿದ್ದರೆ ಬೆಳೆಗಳ ಆರೋಗ್ಯ ಚೆನ್ನಾಗಿರುತ್ತೆ. ಬೆಳೆಗಳ ಆರೋಗ್ಯ ಚೆನ್ನಾಗಿದ್ದರೆ ಮಾನವರ ಅಥವಾ ಮನುಷ್ಯನ ಆರೋಗ್ಯ ಚೆನ್ನಾಗಿರುತ್ತೆ. ಸೊ ಆರೋಗ್ಯವಾದಂಥ ವ್ಯಕ್ತಿ ಇದ್ದರೆ ದೇಶದ ಆರ್ಥಿಕತೆ ಬಲವಾಗ್ತದೆ. ಈ ಹಿನ್ನೆಲೆಯಲ್ಲಿ ಹೆಚ್ಚು ಒತ್ತನ್ನು ನಾವು ಅದಕ್ಕೆ ನೀಡ್ತಾ ಇದ್ದೀವಿ. ಮತ್ತು ಈಗಾಗಲೇ ವ್ಯವಸಾಯ ಭಾಳ ಕುಂಠಿತ ಆಗ್ತಾಯಿದೆ. ಅದಕ್ಕೆ ಕಾರಣ ಏನಂದರೆ ಎಷ್ಟೋ ಜಮೀನುಗಳು ಪಾಳು ಬೀಳ್ತಿದೆ. ಅದನ್ನು ಬದಲಾಯಿಸಲು ನಮ್ಮ ಒಂದು ಹೊಸ ಯೋಜನೆ ಅಂದರೆ ಸಮುದಾಯ ಕೃಷಿ. ರೈತ ಯುವಕರನ್ನು ನಾವು ಮತ್ತೆ ಈಗಾಗಲೇ ಅವರು ಹೊರಗಡೆ ಇದ್ದಾರೆ, ಅವ್ರನ್ನ ಕರೆಸಿ ರೈತರಿಗೆ ಅವರಿಗೆ ಯಂತ್ರೋಪಕರಣ ಬಳಕೆ ಬಗ್ಗೆ ಸೂಚನೆ ನೀಡಿ, ಬೇಕಾದ ತಾಂತ್ರಿಕ ಮಾಹಿತಿಯನ್ನು ನೀಡಿ, ಕಾರ್ಮಿಕರ ಅವಲಂಬನೆಯನ್ನು ಕಡಿಮೆ ಮಾಡಿ, ಕೃಷಿ ಕಾರ್ಮಿಕರ ಅವಲಂಬನೆ ಕಡಿಮೆ ಮಾಡಿ ಸಮುದಾಯ ಕೃಷಿ ಹತ್ರ ಹೋಗೋದ್ರಿಂದ ವ್ಯವಸಾಯ ಹೆಚ್ಚು ಉಪಯುಕ್ತ ಆಗ್ತದೆ. ಮತ್ತು ಅವರು ಬೆಳೆದಂಥ ಬೆಳೆಯನ್ನು ನೇರವಾಗಿ ಅದನ್ನು ಗ್ರಾಹಕರಿಗೆ ತಲುಪಿಸೋ ಒಂದು ವ್ಯವಸ್ಥೆಯನ್ನು ನಾವು ಮಾಡಬೇಕಾಗ್ತದೆ. ಈ ನಿಟ್ಟಿನಲ್ಲಿ ಮಾಡೋದ್ರಿಂದ ರೈತರು ಹೆಚ್ಚಿನ ಆದಾಯ ಪಡೆಯುತ್ತಾರೆ. ಮತ್ಸ್ಯತರಂಗ. ಮೀನು ಸಾಕಾಣಿಕೆ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ ಪ್ರತಿ ಮಂಗಳವಾರ ಸಂಜೆ 6:50 ಕೃಷಿರಂಗ ಕಿಸಾನ್ವಾಣಿಯಲ್ಲಿ. ಮತ್ಸ್ಯೋದ್ಯಮದಲ್ಲಿ ತೊಡಗುವ ಆಸಕ್ತರಿಗೆ, ಉತ್ಸಾಹಿ ಕೃಷಿಕರಿಗೆ ಮಾಹಿತಿ ಹಾಗೂ ಮಾರ್ಗದರ್ಶನ ನೀಡಲಿದೆ ಮತ್ಸ್ಯತರಂಗ. ಬಂಗಡಿ ಮೀನು ಬಳಕಿದಾಗ ನೇರ ಫೋನ್ ಇನ್ ಕಾರ್ಯಕ್ರಮಗಳು, ಅನುಭವಿ ರೈತರ ಕಿವಿಮಾತು, ಅಧಿಕಾರಿಗಳ ಹಿತನುಡಿ, ತಜ್ಞರ ವಿಷಯ ಮಂಡನೆ ಹಾಗೂ ಸೂಕ್ತ ಪ್ರಾಯೋಗಿಕ ತರಬೇತಿಗಳ ಆಯೋಜನೆ ಸರಣಿಯ ವಿಶೇಷ. ನೀನೊಂದು ಮಿಂಚಿ ಓಡಾಡಿದೆ ಮನದ ಕಡಲಾಳಕ್ಕೆ, ಅರಸುತ್ತ ಈಜಿದೆ ತೀರವಾ. ಮೀನು ಕೃಷಿ ಮಾಡಬೇಕೆ? ಹಾಗಾದರೆ ತಪ್ಪದೇ ಆಲಿಸಿ ಪ್ರತಿ ಮಂಗಳವಾರ ಸಂಜೆ 6:50 ಕೃಷಿರಂಗ ಕಿಸಾನ್ವಾಣಿಯಲ್ಲಿ ಬಾನುಲಿ ಸರಣಿ ಮತ್ಸ್ಯತರಂಗ. ಡಾಕ್ಟರ್ ಹರಿಣಿಕುಮಾರ್ ಅವರೇ, ಮಂಡ್ಯದಲ್ಲೇ ಒಂದು ಕೃಷಿ ವಿಶ್ವವಿದ್ಯಾನಿಲಯ ಆಗಬೇಕು ಅನ್ನೋದು ಬಹಳ ದಿನಗಳ ಕನಸು. ಈಗ ಕನಸು ನನಸಾಗಿದೆ. ವಿಶ್ವವಿದ್ಯಾನಿಲಯ ಆರಂಭ ಆಗಿದೆ. ಅದಕ್ಕೆ ಮೊದಲ ವಿಶೇಷ ಅಧಿಕಾರಿಯಾಗಿ ತಾವಿದ್ದೀರಿ, ಮಂಡ್ಯ ಜಿಲ್ಲೆನವರೇ. ಮುಂದಿನ ದಿನಗಳಲ್ಲಿ ಈ ಕೃಷಿ ವಿಶ್ವವಿದ್ಯಾನಿಲಯ ಕೃಷಿ ಮೇಳದಂತಹ ಒಂದು ಬೃಹತ್ ಮೇಳವನ್ನು ಆಯೋಜನೆ ಮಾಡುವಂತಹ ಒಂದು ತೀರ್ಮಾನವನ್ನು ಕೂಡ ತೆಗೆದುಕೊಂಡಿದೆ. ಅಂದರೆ ಮುಂಚೆ ಬೆಂಗಳೂರು ವಿಶ್ವವಿದ್ಯಾನಿಲಯದ ಅಡಿನಲ್ಲಿ ಮಾಡ್ತಾ ಇದ್ರಿ, ಈಗ ನಿಮ್ಮದೇ ವಿಶ್ವವಿದ್ಯಾನಿಲಯ ಆಗಿರೋದ್ರಿಂದ ಈ ಬಾರಿಯ ಕೃಷಿ ಮೇಳ ಹೇಗಿರುತ್ತೆ ಮತ್ತು ಅದಕ್ಕಾಗಿ ಪೂರ್ವ ಸಿದ್ಧತೆಗಳನ್ನು ತಾವು ಈಗಿನಿಂದಲೇ ಹೇಗೆ ಮಾಡ್ಕೋತಾ ಇದ್ದೀರಿ, ಅದ್ರ ಬಗ್ಗೆ ಹೇಳಿ ಸರ್. ಈಗಾಗಲೇ ನಾವು ಪೂರ್ವ ಸಿದ್ಧತೆ ಪ್ರಾರಂಭ ಮಾಡಿದ್ದೀವಿ. ಇದರಲ್ಲಿ ಈ ಸಾರಿ ಪ್ರಮುಖವಾಗಿ ನಾವು ಹೆಚ್ಚು ಒತ್ತು ಕೊಡುವಂಥದ್ದು ಮಣ್ಣಿನ ಆರೋಗ್ಯದ ಬಗ್ಗೆ ಹೆಚ್ಚು ಒತ್ತು ಕೊಡ್ತಾ ಇದ್ದೀವಿ. ಮತ್ತು ಈಗಾಗಲೇ ನಾನು ತಮಗೆ ತಿಳಿಸಿದ ಹಾಗೆ ಬೇರೆ ರಾಷ್ಟ್ರಗಳಲ್ಲಿ ಬೆಳೆಯುವಂಥ ಬೆಳೆಗಳನ್ನ ನಮ್ಮಲ್ಲಿ ಪ್ರಾರಂಭ ಮಾಡಬೇಕು ಅಂತೇಳಿ. ವ್ಯವಸಾಯ ಅಂದರೆ 3 ಹಂತದಲ್ಲಿ ರೈತ ತನ್ನ ಬೆಳೆಯನ್ನು ಬೆಳಿಬೇಕಾಗುತ್ತೆ. ಒಂದು, ತಾನು ಬೆಳೆದ ಬೆಳೆಯನ್ನು ಸುಮಾರು 1 ವರ್ಷಕ್ಕಿಂತ ಕಡಿಮೆ ಕಾಲಾವಧಿಯಲ್ಲಿ ಇಟ್ಕೊಂಡು ಮಾರಾಟ ಮಾಡುವಂಥದ್ದು. ಇನ್ನೊಂದು ಬೆಳೆ, ಅಲ್ಲಿ ಬೆಳೆದಂಥ ಬೆಳೆ 2 ವರ್ಷಕ್ಕಿಂತ ಹೆಚ್ಚು ಅವಧಿ ಇಟ್ಕೊಳ್ಳೋಕ್ಕೆ ಸಾಧ್ಯತೆ ಇರೋವಂಥದ್ದು. ಇನ್ನೊಂದು 3 ವರ್ಷದವರೆಗೂ ತನ್ನ ಬೆಳೆಯನ್ನು ಇಟ್ಕೊಂಡು ಉತ್ತಮ ಬೆಲೆ ಬಂದಾಗ ಮಾರಾಟ ಮಾಡುವಂಥದ್ದು. ಪರಿಷಬಲ್
ಸೆಮಿ ಪರಿಷಬಲ್, ಇಲ್ಲಿ ಸೆಲ್ಫ್ ಲೈಫ್ ವಿತ್ ಸೆಲ್ಫ್ ಲೈಫ್, ಅದ್ರ ಗುಣಮಟ್ಟ, ಈ ರೀತಿ 3 ಹಂತದಲ್ಲಿ ನಾವು ಬೆಳೆಗಳನ್ನ ಅವರು ಆಯ್ಕೆ ಮಾಡ್ಕೊಳ್ಳೋದ್ರಿಂದ ಯಾವುದೇ ಒಂದು ಬೆಳೆಯಲ್ಲಿ ನಷ್ಟ ಆದರೂ ಇನ್ನೊಂದು ಬೆಳೆಯಲ್ಲಿ ಅವರು ಆದಾಯ ಪಡೆಯೋಕ್ಕಾಗುತ್ತೆ. ಇದನ್ನು ಹೆಚ್ಚು ಒತ್ತನ್ನು ನಾವು ಕೊಟ್ಟಿದ್ದೀವಿ. ಮತ್ತು ಕಬ್ಬಿನಲ್ಲಿ 5 ಅಡಿ ಪಟ ಹೊಡೆದು ಆ ಮಧ್ಯದ ಜಾಗದಲ್ಲಿ ತರಕಾರಿ ಬೆಳೆಯ ಜೊತೆಗೆ ಈ ಸಾರಿ ನಾವು ಒಂದು ಮೆಡಿಸಿನಲ್ ಪ್ಲ್ಯಾಂಟ್ ಅನ್ನು ಈ ಸರಿ ಪ್ರಾರಂಭ ಮಾಡ್ತೇವೆ. ಪಚೋಲಿ ಎಂಬ ಮೆಡಿಸಿನಲ್ ಪ್ಲ್ಯಾಂಟ್ನ ಈಗಾಗಲೇ ಬೇರೆ ರಾಜ್ಯಗಳಲ್ಲಿ ಇದೆ, ಅದನ್ನು ಮಂಡ್ಯದಲ್ಲಿ ಹೆಚ್ಚು ಒತ್ತು ಕೊಡೋದಕ್ಕೆ ನಾವು ಒತ್ತನ್ನು ಕೊಡ್ತಾಯಿದ್ದೀವಿ. ಮತ್ತು ಸಮಗ್ರ ಕೃಷಿಗೆ ಹೆಚ್ಚು ಒತ್ತು ಕೊಡುವಂಥದ್ದು. ಮತ್ತು ಈಗಾಗಲೇ ನಾವು ತಮ್ಗೆ ತಿಳಿಸಿದಾಗೆ ಹೊಸ ಹೊಸ ಯಂತ್ರೋಪಕರಣಗಳು ಬಂದಿದೆ. ಅದು ಕಡಿಮೆ ವೆಚ್ಚದಲ್ಲಿ ಮಾಡುವಂಥದ್ದು ಹೇಗೆ ಮಾಡ್ಬೋದು ವ್ಯವಸಾಯನ, ಒಂದು ಏನೀಗ ಕೃಷಿ ಕಾರ್ಮಿಕರ ಏನು ತೊಂದರೆ ಇದೆ ಅದನ್ನು ಹೇಗೆ ನಿವಾರಣೆ ಮಾಡ್ಬೋದು ಅಂತೇಳಿ ಹೆಚ್ಚು ಒತ್ತನ್ನು ಈ ಒಂದು ಯಂತ್ರೋಪಕರಣಗಳನ್ನ ಬಳಸ್ಕೊಂಡು ವ್ಯವಸಾಯ ಮಾಡೋದು ಒಂದು ಚಾಲನೆಯನ್ನು ನಾವು ಮಾಡ್ತಾಯಿದ್ದೀವಿ. ನಾನು ಆಗಲೇ ಹೇಳ್ದಂಗೆ ಹೊಸ ಹೊಸ ಬೆಳೆಗಳನ್ನ ಈ ಸರಿ ಪರಿಚಯ ಮಾಡ್ತಾಯಿದ್ದೀವಿ, ಹೊಸ ತಳಿಗಳನ್ನ ಪರಿಚಯ ಮಾಡ್ತಾಯಿದ್ದೀವಿ. ಈಗಾಗಲೇ ನಾವು ತಿಳಿಸ್ದಂಗೆ ಬೆಳೆಗಳನ್ನ ಬೆಳೆಯೋ ಪದ್ಧತಿಗಳಲ್ಲಿ ಮಿಶ್ರ ಬೆಳೆಗೆ ಹೆಚ್ಚು ಒತ್ತನ್ನು ಕೊಡ್ತಾಯಿದ್ದೀವಿ. ಮಿಶ್ರ ಬೆಳೆ ಬೆಳೆಯೋದ್ರಿಂದ ರೈತನಿಗೆ ಯಾವುದಾದ್ರು ಒಂದು ಬೆಳೆ ಕ್ರಿಮಿ ಕೀಟ ರೋಗಗಳ ಕಡಿಮೆ ಆಗ್ತದೆ ಬಾಧೆ, ಮತ್ತು ಯಾವುದೇ ಒಂದು ಬೆಳೆ ನಷ್ಟ ಕಡಿಮೆ ಆದಾಯ ಬಂದರೆ ಇನ್ನೊಂದು ಬೆಳೆಯಲ್ಲಿ ಆದಾಯ ಜಾಸ್ತಿ ಸಿಗುತ್ತೆ. ಸಂಭವನೀಯ ದಿನಾಂಕ ಯಾವುದು ನಿಮ್ಮ ಹೊಸ ಕೃಷಿ ವಿಶ್ವವಿದ್ಯಾನಿಲಯ ಕೃಷಿ ಮೇಳ ಮಾಡುವಂಥದ್ದು? ಸಂಭಾವನೀಯ ದಿನಾಂಕ ಈಗಾಗಲೇ ನಾವು ಸಚಿವರ ಗಮನಕ್ಕೆ ತಂದಿದ್ದೀವಿ. ನವೆಂಬರ್ ಕೊನೆಯ ವಾರದಲ್ಲಿ ನಮ್ಮದು ಸಂಭಾವನೀಯವಾಗಿ ನಾವು ದಿನಾಂಕವನ್ನು ನಿಗದಿಪಡಿಸ್ತಾ ಇದ್ದೀವಿ. ಅದಕ್ಕೆ ಪೂರಕವಾಗಿ ಕೃಷಿ ದೀವಿಗೆ ಅನ್ನುವಂತಹ ಒಂದು ಬಾನುಲಿ ಸರಣಿಯನ್ನು ತಾವು ಇವತ್ತಿನಿಂದ ಆರಂಭ ಮಾಡ್ತಾ ಇದ್ದೀವಿ. ಹೌದು, ಖಂಡಿತವಾಗಿ. ಈ ಬಾನುಲಿ ಸರಣಿಯ ಮೂಲಕ ಕೃಷಿ ಮೇಳದಲ್ಲಿ ತಾವು ಪ್ರದರ್ಶನ ಮಾಡುವಂತಹ ತಂತ್ರಜ್ಞಾನಗಳನ್ನು ಪರಿಚಯ ಮಾಡ್ತಾ ಹೋಗ್ತೀರಿ. ಹೌದು, ಖಂಡಿತವಾಗಿ. ಅಲ್ವಾ? ತಾವು ಮೂಲತಃ ಮಂಡ್ಯ ಜಿಲ್ಲೆನವರು. ಹೌದು. ನಿಮಗೆ ಮಂಡ್ಯ ಜಿಲ್ಲೆಯ ಬೆಳೆನ ನೋಡ್ತಾ ಬೆಳೆದವರು, ಹಾಗೆ ಅನುಭವಿಸ್ತಾ ಬೆಳೆದವರು. ಹೌದು. ಮಂಡ್ಯ ಜಿಲ್ಲೆ ಅಂದಾಕ್ಷಣ ಎಲ್ಲರಿಗೂ ಏನಿದೆ ಅಲ್ಲಿ ಸಂಪೂರ್ಣವಾಗಿ ನೀರಾವರಿ ಇದೆ ಅಂತ ಅನ್ಕೊಂಡ್ಬಿಡ್ತಾರೆ. ಆದರೆ ಸಂಪೂರ್ಣವಾಗಿ ಬರ ಇರುವಂತಹ ಪ್ರದೇಶಗಳು ಕೂಡ ಇದೆ. ನಾಗಮಂಗಲ ಮತ್ತು 30% ನೀರಾವರಿ ಪ್ರದೇಶ ಇದೆ, 30ರಿಂದ 40, 60% ಒಣಭೂಮಿನೇ ಇರೋದು. ಹಾಗೆ ನಿಮ್ಮ ವಿಶ್ವವಿದ್ಯಾನಿಲಯದ ವ್ಯಾಪ್ತಿಯಲ್ಲಿ ಬರುವಂತಹ ಏನು ಮೈಸೂರು ಪ್ರಾಂತ್ಯ ಅಂತ ತಾವು ಹೇಳಿದ್ರಲ್ಲ, ಅಲ್ಲೂ ಕೂಡ ಹೆಚ್ಚಿನ ಭಾಗ ಒಣಭೂಮಿಯ ಬೇಸಾಯವೇ ಇರುವಂಥದ್ದು. ಅದಕ್ಕೆ ಪೂರಕವಾಗಿ ಏನಾದರೂ ಮುಂದಿನ ದಿನದಲ್ಲಿ? ಖಂಡಿತವಾಗಿ ಭಾಳ ಉತ್ತಮವಾದ ಪ್ರಶ್ನೆ ಕೇಳಿದ್ರಿ ಕೇಶವ. ಅದೇನೆಂದರೆ ಭಾಳ ಮುಖ್ಯ. ಈಗ ಆಹಾರ ಉತ್ಪಾದನೆ ನಾವು ಇದು ಮಾಡುತ್ತಿದ್ದು ಕೇವಲ ನೀರಾವರಿ ಪ್ರದೇಶದಲ್ಲಿ ಮಾತ್ರ ಆಹಾರ ಉತ್ಪಾದನೆ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಅದು ಏನು ಮುಟ್ಟಬೇಕೋ ಅದು ಒಂದು ಗುರಿ ಮುಟ್ಟಾಗೋಗಿದೆ. ಇನ್ನು ಮುಂದೆ ನಾವೇನಾದರೂ ಹಸಿರು ಕ್ರಾಂತಿ ಆಗಬೇಕು ಅಂದರೆ ಅದು ಒಣಭೂಮಿಯಲ್ಲೇ ಹಸಿರು ಕ್ರಾಂತಿ ಆಗಬೇಕು. ಸೊ ಹೆಚ್ಚು ಉತ್ಪಾದಕತೆಯನ್ನು ನಾವು ಅದರಿಂದ ಪಡೆಯೋದಕ್ಕೆ ಸಾಧ್ಯತೆ ಇದೆ. ಈ ನಿಟ್ಟಿನಲ್ಲಿ ಅನೇಕ ಒಂದು ಮಣ್ಣಿನಲ್ಲಿ ಬೆಳೆಯುವಂಥ ಅನೇಕ ಬೇರೆ ಬೇರೆ ಬೆಳೆಗಳು ಮತ್ತು ಅದಕ್ಕೆ ಸಂಬಂಧಪಟ್ಟಂಗೆ ಡ್ರೌಟ್ ರೆಸಿಸ್ಟೆನ್ಸ್ ಅಂತ ಹೇಳ್ತೇವೆ, ಅಂದರೆ ಬರದಲ್ಲಿ ಬೆಳೆಯುವಂಥ ಬೆಳೆಗಳನ್ನು ಪದ್ಧತಿಗಳನ್ನು, ಮತ್ತು ಅದಕ್ಕೆ ಬೇಕಾದಂಥ ಮಣ್ಣಿನಲ್ಲಿ ನೀರಿನ ಅಂಶವನ್ನು ಹಿಡಿದುಕೊಳ್ಳೋದಕ್ಕೆ ಹೇಗೆ ಬೇಕು ತಂತ್ರಜ್ಞಾನಗಳಿದೆ, ಅನೇಕ ತಂತ್ರಜ್ಞಾನಗಳಿದೆ ಬೇಕಾ, ಅವುಗಳನ್ನ ಬಳಸ್ಕೋಬೇಕಾಗುತ್ತೆ. ತಾಂತ್ರಿಕತೆಯನ್ನು ಬಳಸಿಕೊಂಡು ಒಣಭೂಮಿನಲ್ಲಿ ಅಥವಾ ನೀರಾವರಿ ಇಲ್ಲಿರೋಂಥ ಪ್ರದೇಶದಲ್ಲಿ ನಾವು ಬೆಳೆಯನ್ನು ಮಳೆಯಾಶ್ರಿತದಲ್ಲಿ ಬೆಳೆ ಹೇಗೆ ಬೆಳಿಬೇಕು ಅನ್ನೋದಕ್ಕೆ ಹೆಚ್ಚು ಒತ್ತನ್ನು ನೀಡ್ತಾ ಇದ್ದೀವಿ. ಅದು ಉತ್ತಮವಾದಂಥ ಸಲಹೆ. ತಾವು ಹೇಳಿದ್ದೀರಾ, ಇನ್ನು ಮುಂದೆ ಹಸಿರು ಕ್ರಾಂತಿ ಆಗೋದು ಒಣಭೂಮಿನಲ್ಲೇ ನಾವು ಕ್ರಾಂತಿ ಮಾಡಬೇಕು. ಅದಕ್ಕೆ ಪೂರಕವಾಗಿ ನಾನು ಆಗಲೇ ತಮ್ಗೆ ತಿಳಿಸ್ದಂಗೆ ಇತ್ತೀಚೆಗೆ ನಾನು ಇಸ್ರೇಲ್ನಲ್ಲಿದ್ದಾಗ, ಕಳೆದ ಸಾರಿ ಇಸ್ರೇಲ್ನಲ್ಲಿದ್ದಾಗ ಅದ್ರ ಬಗ್ಗೆನೇ ಹೆಚ್ಚು ಒತ್ತು ಕೊಟ್ಟಿದ್ದು. ನಾವು ಒಣಭೂಮಿನಲ್ಲಿ ಹಸಿರು ಕ್ರಾಂತಿ ಮಾಡಿದಾಗ ನಮ್ಮ ಒಂದು ವಾತಾವರಣದಲ್ಲಿ ಹೆಚ್ಚು ಏರುಪೇರು ಆಗಲ್ಲ ಒಣಭೂಮಿ ಕೃಷಿ. ಆದರೆ ಹಾಗಾಗಿ ನಾವು ಹೆಚ್ಚು ಒತ್ತನ್ನು ನಾವು ಒಣಭೂಮಿ ಕೃಷಿ ಕೊಡಬೇಕು. ವಿಶ್ವದ ಆಹಾರ ಭದ್ರತೆ ಈ ಒಣಭೂಮಿಯ ಕೃಷಿಯಲ್ಲಿ ಅವಲಂಬಿತವಾಗಿದೆ. ಈಗ ಕೃಷಿ ವಿಶ್ವವಿದ್ಯಾನಿಲಯ ಅಂತಂದ ಮೇಲೆ ಅದಕ್ಕೆ ಸಂಶೋಧನೆಗಳಿಗೆ ಸಂಬಂಧಪಟ್ಟಂತೆ ಬಹಳಷ್ಟು ಮ್ಯಾಂಡೇಟ್ಗಳು ಬರ್ತವೆ. ವಿಶೇಷವಾಗಿ ಮಂಡ್ಯ ಕೃಷಿ ವಿಶ್ವವಿದ್ಯಾನಿಲಯ ಮುಂದಿನ ದಿನದಲ್ಲಿ ನಾವು ಮಂಡ್ಯ ನೋಡಿದ್ರೆ ಸರಿಸುಮಾರು ಭತ್ತ ಮತ್ತು ಕಬ್ಬನ್ನಷ್ಟೇ ನೋಡ್ತೀವಿ ಹೊರತು ಬೇರೆ ಬೆಳೆಗಳನ್ನು ಕಾಣೋದು ಸ್ವಲ್ಪ ಕಷ್ಟನೇ. ಈಗ ಕೃಷಿ ಅರಣ್ಯ ಅದನ್ನು ಗಮನದಲ್ಲಿ ಇಟ್ಕೊಂಡು ಅರಣ್ಯದ ಪ್ರದೇಶ ಮಳವಳ್ಳಿ ಭಾಗದಲ್ಲಿ ನೋಡ್ಬೋದು, ಬೇರೆ ಕಡೆ ನೋಡ್ಬೋದು. ಬಿಟ್ಟರೆ ಕಬ್ಬು ಭತ್ತ ಬೆಳೆಯೋ ಜಾಗದಲ್ಲಿ ಅರಣ್ಯದ ಬೆಳೆಗಳು ಇಲ್ಲ, ಅಷ್ಟೊಂದಿಲ್ಲ. ಈಗ ಮುಂದಿನ ದಿನದಲ್ಲಿ ತಾವೇನಾದರೂ ಕೃಷಿ ಅರಣ್ಯಕ್ಕೆ ಸಂಬಂಧಪಟ್ಟಂತೆ ಅಥವಾ ಏನು ಜೈವಿಕವಾದ ಒಂದು ಇಂಧನವನ್ನು ಕೊಡುವಂತಹ ಸಸ್ಯಗಳ ಬಗ್ಗೆ ಸಾಕಷ್ಟು ಇದಾಗಿದೆ, ಮತ್ತು ನಿಮ್ಮ ಮಡೇನೂರಿನಲ್ಲಿ ಜೈವಿಕ ಇಂಧನ ಸಸ್ಯೋದ್ಯಾನವೇ ಇದೆ. ಆ ನಿಟ್ಟಿನಲ್ಲಿ ಏನು ಕಾರ್ಯಕ್ರಮಗಳನ್ನು ಮಾಡ್ಬೋದು? ಖಂಡಿತವಾಗಿ. ಈಗ
ಕೃಷಿಯಲ್ಲಿ ಎಲ್ಲರೂ ಅಂದ್ಕೊಂಡಿರೋದು ಬರೀ ಆಹಾರ ಉತ್ಪಾದನೆ ಅಷ್ಟೇ ಅಂತಲ್ಲ. ಮುಂದಿನ ದಿನಗಳಲ್ಲಿ ಆಹಾರ ಉತ್ಪಾದನೆ ಆಗಿದೆ ಮತ್ತು ಮೇವಿನ ಬೆಳೆಗಳ ಉತ್ಪಾದನೆ ಆಗಿದೆ. ಅದರಿಂದಾಗಿ ಇವತ್ತು ಹೈನುಗಾರಿಕೆಯಲ್ಲಿ ಕ್ರಾಂತಿಯಾಗಿದೆ. ಈಗ ಮುಂದಿನ ಕ್ರಾಂತಿ ಆಗಬೇಕಾಗಿರೋದು ಜೈವಿಕ ಇಂಧನದ ಕ್ರಾಂತಿ. ಇನ್ನು 2040-50ರಲ್ಲಿ ಪೆಟ್ರೋಲ್ನ ಲಭ್ಯತೆ, ಪೆಟ್ರೋಲಿಯಂ ಉತ್ಪನ್ನಗಳು ಅದರ ಲಭ್ಯತೆ ಭಾಳ ಕಡಿಮೆ ಆಗುತ್ತೆ, ಗಣನೀಯವಾಗಿ ಕಡಿಮೆ ಆಗುತ್ತೆ. ಏಕೆಂದರೆ ಇವೆಲ್ಲ ಫಾಸಿಲ್ ಫ್ಯೂಯಲ್ಸ್ ಅಂತೇಳಿ ನಾನ್ ರಿನ್ಯೂಯಬಲ್ ಅಂತ, ನವೀಕರಿಸಲು ಸಾಧ್ಯವಿಲ್ಲದಂಥ ಇಂಧನಗಳು. ಒಂದು ಸರಿ ಖಾಲಿ ಆದರೆ ಅದು ಖಾಲಿ ಆಗೋಯ್ತು ಅಷ್ಟೇ, ಇನ್ನು ಮತ್ತೆ ತಿರ್ಗಿ ಅದು ಉತ್ಪತ್ತಿ ಆಗಲ್ಲ. ಇದು ಲಕ್ಷಾಂತರ ವರ್ಷಗಳ ಹಿಂದೆ ಆದಂಥ ಉತ್ಪನ್ನಗಳು. ಹಾಗಾಗಿ ಮುಂದೆ ಈಗಾಗಲೇ ಬಾವಿ ಇದ್ದಂಥ ನೀರು ನಾವು ತೊಗೊಂಡಿದ್ದೀವಿ, ಅದು ಖಾಲಿ ಆಗ್ತಾ ಬರ್ತಾಯಿದೆ, ಉತ್ಪನ್ನ ಇಲ್ಲ, ಇನ್ನು ಮುಂದೆ ಕಡಿಮೆ ಆಗುತ್ತೆ. ಸೊ ಈ ನಿಟ್ಟಿನಲ್ಲಿ ಮುಂದೆ ದಿನಗಳಲ್ಲಿ ರೈತರ ಜಮೀನಿಂದನೇ ಇಂಧನಗಳು ಬರಬೇಕು. ಅದರಲ್ಲಿ ಮುಖ್ಯವಾಗಿ ಅಂದರೆ ಜೈವಿಕ ಇಂಧನ ಅಂದರೆ ಬಯೋ ಎಥನಾಲ್ ಮತ್ತು ಬಯೋ ಡೀಸೆಲ್ಲು ಮತ್ತು ಬಯೋ ಮೀಥೇನು, ಬಯೋ ಬ್ಯೂಟೇನ್ ಅಂಥೇಳಿ ಅದನ್ನು ಒಂದು ಉತ್ಪಾದನೆ ಮಾಡುವಂಥದ್ದು. ಈ ರೀತಿ ಅನೇಕವಾದಂಥ ಜೈವಿಕ ಇಂಧನಗಳಿದೆ. ಮತ್ತು ಅದೇ ರೀತಿ ವಿದ್ಯುತ್ ಶಕ್ತಿನೂ ನಾವು ರೈತರಿಂದ ಉತ್ಪಾದನೆ ಆಗಬೇಕಾಗುತ್ತೆ. ಅವರಲ್ಲಿ ಉಳಿಯುವಂಥ ಕೃಷಿಯ ನಂತರ ಉಳಿಯುವಂಥ ಗೆಡ್ಡೆಗಳು ಅಥವಾ ಕಡ್ಡಿ ಅಥವಾ ಬೇರುಗಳಿಂದ ವಿದ್ಯುತ್ ಉತ್ಪಾದನೆ ಮಾಡ್ಬೋದು, ಕಡಿಮೆ ಖರ್ಚಿನಲ್ಲಿ ವಿದ್ಯುತ್ ಉತ್ಪಾದನೆ ಮಾಡ್ಬೋದು. ಅದೇ ಸೋಲಾರಿಂದನೂ ವಿದ್ಯುತ್ ಉತ್ಪಾದನೆ ಮಾಡುವಂಥದ್ದು. ಈ ರೀತಿ ಮುಂದಿನ ಒಂದು ದಿನಗಳಲ್ಲಿ ಕೃಷಿ ರೈತರಿಂದ ವಿದ್ಯುತ್ ಬರಬೇಕು. ಇದು ನನ್ನ ಒಂದು ವಿಷನ್, ನನ್ನ ಒಂದು ಕನಸು. ಯಾವತ್ತೂ ಭಾರತೀಯ ರೈತರು ಉದ್ಧಾರ ಆಗ್ತಾರೆ ಅಂದರೆ ರೈತರಿಂದ ಇವತ್ತು ಆಹಾರ ಬರ್ತಿದೆ, ಎಲ್ಲ ಸಿಕ್ಕಿದೆ. ಮುಂದಿನ ದಿನಗಳಲ್ಲಿ ಅವರಿಂದ ಇಂಧನಗಳು ಬಂದುಬಿಟ್ರೆ ರೈತ ಅವತ್ತು ಸಮೃದ್ಧಿ ಆಗ್ತಾರೆ ಮತ್ತು ಅವರ ಒಂದು ಏನು ಆರ್ಥಿಕತೆ ಭಾಳಷ್ಟು ಚೆನ್ನಾಗುತ್ತೆ ಅನ್ನೋದು ನನ್ನ ಗುರಿ, ನನ್ನ ಕನಸು. 1980ರಿಂದ ಇದು ನನ್ನ ಕನಸು. ಹಾಗಾಗಿ ಈ ಗುರಿನಲ್ಲಿ ನಾನು ಸಾಕ್ತಾಯಿದ್ದೀವಿ, ಈಗಾಗಲೇ ಸಾಕ್ತಾಯಿದ್ದೀವಿ. ಈಗ ಉದಾಹರಣೆಗೆ ಇಂಧನ ಉತ್ಪಾದನೆಗೆ ಬೇಕಾದಂಥ ಜೈವಿಕ ಇಂಧನ ಅಂದರೆ ಬಯೋ ಎಥನಾಲ್ಗೆ ಸಾಕಷ್ಟು ಅದಕ್ಕೆ ಬೇಕಾದಂಥ ಬೇಡಿಕೆ ಇದೆ. ಈಗ ನಮ್ಮ ದೇಶದಲ್ಲೇ ನಮ್ಗೆ ಬೇಡಿಕೆ ಪೂರೈಸೋಕ್ಕಾಗ್ತಾಯಿಲ್ಲ. 5% ಹೋಗೋದಕ್ಕೆ ಮಿಶ್ರಣ ಮಾಡೋದಕ್ಕೆ ನಮ್ಮಲ್ಲಿ ಸಾಕಷ್ಟು ಇಂಧನ ಇಲ್ಲ. ಈ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡಬೇಕಾಗುತ್ತೆ. ಮತ್ತು ಇದಕ್ಕೆ ಸಂಬಂಧಪಟ್ಟಂಥ ಇನ್ವೆಸ್ಟರ್ಸ್ ಸುಮಾರು 150 ಕೋಟಿಯಿಂದ 200 ಕೋಟಿ ಒಳಗಡೆ ಒಂದು ಯೂನಿಟನ್ನು ಹಾಕ್ಬೋದು. ಅವರು ಎಥನಾಲ್ ಪ್ರೊಡಕ್ಷನ್ ಯೂನಿಟ್ನನ್ನು ಮಾಡೋದ್ರಿಂದ ಏನಾಗ್ತದೆ, ರೈತರಿಗೆ ನಾವು ಭಾಳಷ್ಟು ರೈತರಿಗೆ ಜೀವನವನ್ನು ಕೊಟ್ಟಂಗೆ ಆಗ್ತದೆ ಅಥವಾ ಅವರ ಆರ್ಥಿಕತೆ ಲಭ್ಯ ಆಗ್ತಾರೆ. ಕೇವಲ ಕಬ್ಬಿನಿಂದ ನಾವು ಎಥನಾಲ್ ಮಾಡೋದು ಅನ್ನೋದಲ್ಲ, ಜೋಳದಿಂದನೂ ನಾವು ಇಥನಾಲನ್ನು ಮಾಡ್ಬೋದು, ಇಂಧನ ಮಾಡ್ಬೋದು. ಈ ಇಂಧನ ಅಂದರೆ ಇದು ಪೆಟ್ರೋಲ್ಗೆ ರೀಪ್ಲೇಸ್ ಮಾಡೋವಂಥದ್ದು, ಪೆಟ್ರೋಲ್ ಜೊತೆಗೆ ಬಳಸುವಂಥದ್ದು ಇಂಧನ. ಮುಂದಿನ ದಿನಗಳಲ್ಲಿ ಪ್ರಸ್ತುತ ಲಭ್ಯವಿರುವ ವಾಹನಗಳಿಗೆ ಇದನ್ನು 20% ಯಾವುದೇ ಬದಲಾವಣೆ ಇಲ್ಲದೆ ಮಾಡ್ಬೋದು. ತದನಂತರ ನೀವು ಹೊಸ ವಾಹನಗಳು ಕೇವಲ ಎಥನಾಲ್ನಲ್ಲೇ ನಡೆಯುವಂಥ ವಾಹನಗಳನ್ನ ಮಾಡೋದಕ್ಕೆ ಸಾಧ್ಯ ಇದೆ. ಅದೇನು ಹೆಚ್ಚು ವೆಚ್ಚ ಇಲ್ಲ, ಕಡಿಮೆ ಮಾಡಿಫಿಕೇಷನ್, ಅದರಲ್ಲಿ ಕೇವಲ ಕಾರ್ಬೊರೇಟ್ರು ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಇಂಧನಗಳು ಓಡಾಡುವಂಥ ಒಂದು ಪೈಪ್ಲೈನ್ ಏನಿದೆ ಅದನ್ನು ಚೇಂಜ್ ಮಾಡಿ ಮಾಡುವಂಥದ್ದು. ಸೊ ಹಂಗಾಗಿ ಇದಕ್ಕೆ ಹೆಚ್ಚು ಒತ್ತಿದೆ. ಹಾಗಾಗಿ ನಾನು ಎಲ್ಲ ರೈತ ಬಾಂಧವರಲ್ಲಿ ಹೇಳೋದಿಷ್ಟೇ, ಕೃಷಿಗೆ ಖಂಡಿತವಾಗಿ ಒಂದು ಭವಿಷ್ಯ ಇದೆ. ಕೃಷಿ ರೈತರು ತಮ್ಮ ಜಮೀನುಗಳನ್ನ ಯಾರಿಗೂ ಕೊಡೋದು ಬೇಡ, ತಾವು ಸಂಪಾದಿಸಿ ಕಷ್ಟಪಟ್ಟಂಥ ಜಮೀನಿನಲ್ಲಿ ಉತ್ತಮ ಬೆಳೆ ಬೆಳೀಲಿ, ಈ ರೀತಿ ಆಗಲಿ. ಮತ್ತು ಸರ್ಕಾರದ ಮಟ್ಟದಲ್ಲಿ ಈಗ ಎಥನಾಲ್ ಉತ್ಪಾದನೆ ಮಾಡೋದಕ್ಕೆ ಅಥವಾ ಬಯೋಡೀಸೆಲ್ ಉತ್ಪಾದನೆ ಮಾಡೋದಕ್ಕೆ ಅಥವಾ ವಿದ್ಯುತ್ ಶಕ್ತಿ ಉತ್ಪಾದನೆ ಮಾಡೋಕ್ಕೆ ಸಾಕಷ್ಟು ಅವಕಾಶಗಳಿರೋದ್ರಿಂದ ರೈತರ ಮುಖಾಂತರ ಇದು ಉತ್ಪಾದನೆ ಆಗೋದಕ್ಕೆ ಹೆಚ್ಚು ಸ್ಕೀಮ್ಗಳು ಅಥವಾ ಬೇಗಂತ ಸಂಬಂಧಪಟ್ಟಂಥ ಸ್ಕೀಮ್ಗಳು ಬರೋದ್ರಿಂದ ಭಾಳ ಅನುಕೂಲ ಆಗುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ. ಕೃಷಿ ಅರಣ್ಯದ ಬಗ್ಗೆನೂ ತಾವು ಹೆಚ್ಚು ಈಗ ಕೃಷಿ ಅರಣ್ಯ ಭಾಳ ಮುಖ್ಯ. ಏನಾಗಿದೆ, ಹಿಂದೆಲ್ಲ ಹೆಚ್ಚು ಮರಗಳು ಇರ್ತಾಯಿತ್ತು, ಒಂದು ಮರದಿಂದ ಸಾಕಷ್ಟು ಅನುಕೂಲ ಇದೆ. ನಾವೇನು ಮಾಡಿದ್ವಿ, ಮರಗಳನ್ನ ಕಡಿದ್ವಿ, ಅದೇನೇ ಆಯಿತು, ಅದ್ರ ಮೇಲೆ ಕುಂತ್ಕೊಳ್ಳುವಂಥ ಪಕ್ಷಿಗಳಿಲ್ಲ. ಪಕ್ಷಿಗಳು ಯಾವಾಗ ಕಡಿಮೆ ಆಯಿತು, ಹುಳುಗಳು ಜಾಸ್ತಿ ಆಯಿತು. ಹುಳುಗಳನ್ನ ನಾವು ಕಡಿಮೆ ಮಾಡಬೇಕು ಅಂದರೆ ಕೃಷಿ ಅರಣ್ಯಕ್ಕೆ ಹೆಚ್ಚು ಒತ್ತು ಕೊಡಬೇಕು. ಕೃಷಿ ಅರಣ್ಯ ನಮ್ಗೆ ಯಾಕೆ ಅಂದರೆ ಕಷ್ಟ ಕಾಲದಲ್ಲಿ ಅದು ನಮ್ಗೆ ಭಾಳಷ್ಟು ಅನುಕೂಲ ಆಗ್ತದೆ. ನಾನು ಎಷ್ಟೋ ಜನ ರೈತರುಗಳಿಗೆ ಏನಾಗ್ತದೆ ಅಂದರೆ, ನೀವು ಅತಿ ಹೆಚ್ಚು ಕಷ್ಟ ಕಾಲದಲ್ಲಿ ಒಂದು 10 ಟೀಕ್ ಮರ ನಿಮ್ಮ ಹತ್ರ ಇದ್ದರೆ, ತೇಗದ ಮರ ಇದ್ದರೆ ಖಂಡಿತವಾಗಿ ಹೆಚ್ಚು ಆದಾಯ ಆಗ್ತದೆ. ಕಷ್ಟದ ಸಮಯದಲ್ಲಿ ಅದೊಂದು ಡಿಪಾಸಿಟ್ ಆಗುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಕೃಷಿ ಅರಣ್ಯಕ್ಕೆ ಹೆಚ್ಚು ಒತ್ತು ಕೊಡಬೇಕು. ಅನೇಕ ನಾವು ಹೇಳೋದು ಕೃಷಿ ಅಂದರೆ ನೀವು ಭೂಮಿ ಒಳಗಡೆ ಹಾಕೋದು ಬೇಡ, ಭೂಮಿ ಸುತ್ತ, ನಿಮ್ಮ ಜಮೀನಿನ ಸುತ್ತ ನೀವು ಅರಣ್ಯ ಗಿಡಗಳನ್ನ ಬೆಳೆಸೋದ್ರಿಂದ ನಿಮಗೆ ಖಂಡಿತವಾಗಿ ಅನುಕೂಲ ಇದೆ ಅಂತೇಳಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ವಿಶ್ವವಿದ್ಯಾನಿಲಯ ಅಂದರೆ ಎಲ್ಲೋ ಬೆಂಗಳೂರಿಗೆ ಹೋಗಬೇಕಾಗಿತ್ತು, ಈಗ ಪಕ್ಕದ ಮಂಡ್ಯದಲ್ಲೇ ಕೃಷಿ ವಿಶ್ವವಿದ್ಯಾನಿಲಯ ಆಗಿದೆ. ಎಷ್ಟೋ ಜನ ರೈತರ ಕನಸು ನನಸಾಗಿದೆ. ಮತ್ತು ರೈತ ಮಕ್ಕಳು BSc ಕೃಷಿ ಪದವಿಯನ್ನು ಅತ್ಯಂತ ಕಡಿಮೆ ಖರ್ಚಿನಲ್ಲಿ ತಾವೇ ತಿಳಿಸಿದ ಹಾಗೆ ಓದೋವಂಥ ಒಂದು ಅವಕಾಶ ಸಿಕ್ಕಿದೆ. ಒಳ್ಳೆಯದು. ಡಾಕ್ಟರ್ ಹರಿಣಿಕುಮಾರ್ ಅವರೇ, ಇದುವರೆಗೂ ಕೂಡ ತಾವು ನೂತನವಾಗಿ ಆರಂಭವಾಗಿರುವಂತಹ ಕೃಷಿ ವಿಶ್ವವಿದ್ಯಾನಿಲಯದ ಏನು ಮುಂದಿನ
ಕಾರ್ಯಸೂಚಿಗಳು ಮತ್ತು ನಿಮ್ಮ ಕನಸುಗಳು ಇದರ ಬಗ್ಗೆ ಬಹಳ ಸೊಗಸಾಗಿ ಮಾಹಿತಿಯನ್ನು ನೀಡಿದ್ರಿ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಜನ ನಿಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂತಾದರೆ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆಯನ್ನು ಕನ್ನಡದಲ್ಲಿ ಹೇಳ್ಬೋದಾ? ಖಂಡಿತವಾಗಿ. ನಾನು ಆ್ಯಕ್ಚುಲಿ ರೈತ ಪ್ರೇಮಿ, ಆಮೇಲೆ ನನ್ನ ಥೀಸಿಸ್ ರೈತರಿಗೆ ಸಮರ್ಪಣೆ, ನನ್ನ PhD ಮತ್ತು ಹಾಗಾಗಿ ನಾನು ಹೆಚ್ಚು ಹೊತ್ತು, ಯಾಕೆಂದರೆ ಯಾಕೆ ಅಂತ ನಾನು ಕೇಳ್ಬೋದು ನೀವೆಲ್ಲರೂ, ಯಾಕೆ ನೀವು ನನ್ನ ಥೀಸಿಸ್ಗೆ ಮಾಡಿದೆ ಅಂತೇಳಿ ನನಗೆ ಕೇರಳದಿಂದ ಬಂದಂಥ ಎಕ್ಸ್ಟರ್ನಲ್ ಎಕ್ಸಾಮ್ನವರು ಅವ್ರು ಕೇಳೋರು, ಯಾಕೆ ನಿಮ್ಮ ಥೀಸಿಸ್ ರೈತರಿಗೆ ಸಮರ್ಪಣೆ ಅಂತ ಮಾಡಿದ್ದೀರಾ ಅಂತ, ಅದು ಭಾರತೀಯ ರೈತರಿಗೆ ಮಾಡಿದ್ದೀರಾ ಅಂತೇಳಿ. ಅದಕ್ಕೆ ನಾನು ಹೇಳೋದಿಷ್ಟೇ, ನನ್ನ ಜೀವನದಲ್ಲಿ ನನ್ನ ಅನುಭವದಲ್ಲಿ ಅತಿ ಹೆಚ್ಚು ಕಷ್ಟಪಟ್ಟು ಕಡಿಮೆ ಫಲವನ್ನು ಪಡೆಯುತ್ತಿರೋದು ಭಾರತೀಯ ರೈತರು. ಹಾಗಾಗಿ ರೈತರ ಬಗ್ಗೆ ನನಗೆ ವಿಶೇಷ ಕಾಳಜಿ ಇದೆ. ಅಥವಾ ಖಂಡಿತವಾಗಿ ನನ್ನ ಮೊಬೈಲ್ಗೆ ನೀವು ಕರೆ ಮಾಡ್ಬೋದು. ಆದರೆ ತಮ್ಮಲ್ಲಿ ಮನವಿ ಏನಂದರೆ, ನನಗೆ ಕಚೇರಿ ಕೆಲಸದಲ್ಲಿ ಸಾಕಷ್ಟು ಮಗ್ನ ಆಗಿರೋದ್ರಿಂದ ಸಾಯಂಕಾಲ 6 ಗಂಟೆಯಿಂದ 9 ಗಂಟೆ ಅಥವಾ 10 ಗಂಟೆವರೆಗೂ ನೀವು ನನ್ನನ್ನು ಸಂಪರ್ಕ ಮಾಡ್ಬೋದು. ಈಗಾಗಲೇ ನನಗೆ ಅನೇಕ ಕರೆಗಳು ಬರ್ತಿವೆ. ಯಾಕೆಂದರೆ ಜಸ್ಟ್ ಡಯಲ್ನಲ್ಲಿ ಕೃಷಿ ವಿಶ್ವವಿದ್ಯಾಲಯ ಅಂದರೆ ಜಸ್ಟ್ ಡಯಲ್ನಲ್ಲಿ ನನ್ನ ಸಂಖ್ಯೆ ಬರ್ತಿದೆಯಂತೆ. ಹಾಗಾಗಿ ಸಾಕಷ್ಟು ರೈತರಿಗಾಗಲೇ ಸಂಪರ್ಕದಲ್ಲಿದ್ದಾರೆ. 9448832077. ಇನ್ನೊಮ್ಮೆ ಹೇಳ್ತೀರಾ? ಮತ್ತೊಮ್ಮೆ ತಿಳಿಸೋದಾದರೆ 9448832077. ಇನ್ನೂ ಒಂದು ಸರಿ ಹೇಳ್ಬಿಡಿ ಸರ್. 9448832077. ಈ ಸಂಖ್ಯೆಗೆ ಕರೆ ಮಾಡಿ, ಇಲ್ಲಾಂದರೆ ವಾಟ್ಸಪ್ನಲ್ಲಿ ತಮ್ಮ ಏನಾದರೂ ಮಾಹಿತಿ ಬೇಕಾದರೂ ಹಾಕಿ, ಖಂಡಿತವಾಗಿ ನಾನು ಸಹಾಯ ಮಾಡೋದಕ್ಕೆ ಇಷ್ಟಪಡ್ತೇನೆ. ಒಳ್ಳೆಯದು ಡಾಕ್ಟರ್ ಹರಿಣಿಕುಮಾರ್ ಅವರೇ, ಇದುವರೆಗೂ ನೂತನವಾಗಿ ಆರಂಭವಾಗಿರುವಂತಹ ಮಂಡ್ಯ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾನಿಲಯದ ಕಾರ್ಯಚಟುವಟಿಕೆಗಳಿಗೆ ಸಂಬಂಧಪಟ್ಟಂತೆ ಬಹಳ ಉಪಯುಕ್ತವಾದ ಮಾಹಿತಿ ನೀಡಿದ್ರಿ. ವಂದನೆಗಳು, ಶುಭವಾಗಲಿ, ನಮಸ್ಕಾರ. ಧನ್ಯವಾದಗಳು ಮೈಸೂರು ಆಕಾಶವಾಣಿಗೆ ಮತ್ತು ತಮಗೆ ಈ ಒಂದು ಕಾರ್ಯಕ್ರಮಕ್ಕೆ ಒಂದು ಪ್ರಥಮವಾಗಿ ಪ್ರಾರಂಭವಾದಂಥ ನಮ್ಮ ವಿಶ್ವವಿದ್ಯಾಲಯಕ್ಕೆ ಮಾಡಿದಂಥ ಶ್ರೀ ಕೇಶವಮೂರ್ತಿಯವರಿಗೆ ಮತ್ತು ತಮ್ಮ ಈ ಒಂದು ಸಿಬ್ಬಂದಿ ವರ್ಗದವರೆಗೂ ನಾನು ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು, ಕೃಷಿ ದೀವಿಗೆ. ನೂತನವಾಗಿ ಆರಂಭವಾಗಿರುವ ಮಂಡ್ಯ ಕೃಷಿ ವಿಜ್ಞಾನ ವಿಶ್ವವಿದ್ಯಾಲಯಗಳ ಕಾರ್ಯಚಟುವಟಿಕೆಯನ್ನು ಕುರಿತು ವಿಶೇಷ ಅಧಿಕಾರಿ ಡಾಕ್ಟರ್ KM ಹರಿಣಿಕುಮಾರ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಬರುವ ವಾರ ವೈಜ್ಞಾನಿಕ ಭತ್ತದ ಬೇಸಾಯ ಕ್ರಮಗಳನ್ನು ಕುರಿತ ಸಂವಾದವಿದೆ. ಭಾಗವಹಿಸುತ್ತಾರೆ ಮಂಡ್ಯದ BC ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಪ್ರಾಧ್ಯಾಪಕರಾದ ಡಾಕ್ಟರ್ VB ಸನತ್ಕುಮಾರ್ ಮತ್ತು ಡಾಕ್ಟರ್ GR ದಿನೇಶ್. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು, ಕೃಷಿ ದೀವಿಗೆ. ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ ಕೇಳಿದಿರಿ. ವಿಶ್ವವಿದ್ಯಾನಿಲಯ ಸಂಶೋಧನಾ ಸಂಸ್ಥೆಗಳ ಪ್ರಾತ್ಯಕ್ಷಿಕೆ, ಮೇಳಗಳಲ್ಲಿ ರೈತರೆಲ್ಲ ಕೂಡಲು. ಸಹಯೋಗ ವಲಯ ಕೃಷಿ ಸಂಶೋಧನಾ ಕೇಂದ್ರ BC ಫಾರಂ ಮಂಡ್ಯ ಹಾಗೂ ಸಾವಯವ ಕೃಷಿ ಸಂಶೋಧನಾ ಕೇಂದ್ರ ನಾಗನಹಳ್ಳಿ. ಯಂತ್ರತಂತ್ರಗಳ ಕೌಶಲ್ಯವು ಬೆಳೆವುದು, ಕೃಷಿಕರೆಲ್ಲ ಬನ್ನಿ ಕೃಷಿ ದೀವಿಗೆ ಹಿಡಿದು ಹೊಸ ಬೆಳಕನ್ನು ತನ್ನಿ, ಕೃಷಿ ಸಾಧಕರಾಗಲು. ಶೀರ್ಷಿಕೆ ಗೀತರಚನೆ ರಮೇಶ್ P ರಂಗಸಮುದ್ರ. ರಾಗ ಸಂಯೋಜನೆ ಹಾಗೂ ಗಾಯನ ನಿತಿನ್ ರಾಜಾರಾಮ್ ಶಾಸ್ತ್ರಿ. ಸಹಗಾಯನ ಚೈತ್ರಿಕಾ. ವಾದ್ಯ ಸಹಕಾರ ತುಮಕೂರು B ರವಿಶಂಕರ್ ಹಾಗೂ ದಿವ್ಯಶ್ರೀ. ನಿರ್ಮಾಣ ನೆರವು R ಲೋಕೇಶ್ವರಿ. ಕೃಷಿಗೆಲ್ಲಿದೆ ಅಂತ್ಯ, ಆರಂಭವೇ ನಿತ್ಯ. ಹೊಸ ಪೀಳಿಗೆ ಯುವ ಶಕ್ತಿಗೆ ಮುನ್ನಡೆಯಲು ಬೇಕು. ಪರಿಕಲ್ಪನೆ ಹಾಗೂ ನಿರ್ಮಾಣ N ಕೇಶವಮೂರ್ತಿ. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು, ಕೃಷಿ ದೀವಿಗೆ.